अंग्रेजों के राज्य में अच्छा राज्य चलता था, ವಿದೇಶಿಗಳ ರಾಜ್ಯದಲ್ಲಿ ರಾಜ್ಯ ಚೆನ್ನಾಗಿ ನಡೀತಾ ಇತ್ತಾ? कायदे कानून अच्छे चलते थे, ಏನೇ ಕಾಯ್ದೆ ಕಾನೂನುಗಳಿದೆ ನಿಯಮಗಳಿದೆ ಅದೆಲ್ಲ ಚೆನ್ನಾಗಿ ನಡೀತಾ ಇತ್ತಾ? या अभी अच्छा राज्य चलता है? ಅಥವಾ ಇವಾಗ ಚೆನ್ನಾಗಿ ರಾಜ್ಯ ನಡೀತಾ ಇದೆನಾ? हैं? अभी राज्य करने वाले पुलिस का आधार लेकर के राज्य कर रहे हैं। ಇವಾಗ ರಾಜ್ಯವನ್ನ ಮಾಡುವಂತವರು ಪೊಲೀಸಿನ ಆಧಾರ ತಗೊಂಡ್ಬಿಟ್ಟು ರಾಜ್ಯವನ್ನ ಮಾಡ್ತಾ ಇದ್ದಾರಾ? मिलिट्री का आधार लेकर के राज्य कर रहे हैं, ಮಿಲಿಟರಿ ಆಧಾರ ತಗೊಂಡ್ಬಿಟ್ಟು ರಾಜ್ಯವನ್ನ ಮಾಡ್ತಾ ಇದ್ದಾರಾ? या आत्मिक स्थिति के आधार पर राज्य कर रहे हैं? ಅಥವಾ ಆತ್ಮಿಕ ಸ್ಥಿತಿಯ ಆಧಾರದ ಮೇಲೆ ರಾಜ್ಯವನ್ನ ಮಾಡ್ತಾ ಇದ್ದಾರಾ? हैं? अरे आत्मिक स्थिति के आधार पर राज्य तो भगवान ने करना सिखाया था। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆತ್ಮಿಕ ಸ್ಥಿತಿಯ ಆಧಾರದ ಮೇಲೆ ರಾಜ್ಯ ಮಾಡೋದನ್ನಂತೂ ಸ್ವಯಂ ಭಗವಂತ ಬಂದ್ಬಿಟ್ಟು ಕಲಿಸಿದ್ರು. उसका नाम ही है राजयोग। ಅದರ ಹೆಸರೇ ಆಗಿದೆ ರಾಜಯೋಗ. उसमें ये राज भरा हुआ है। ಅದರಲ್ಲಿ ರಹಸ್ಯ ತುಂಬಿಕೊಂಡಿದೆ. क्या क्या राज भरा हुआ है? ಏನಂತ ಹೇಳಿದ್ರು? ಏನ್ ರಹಸ್ಯ ತುಂಬಿಕೊಂಡಿದೆ? कि आत्मा समझ करके उस परम पिता परमात्मा को याद करो, ಆತ್ಮ ಅಂತ ತಿಳ್ಕೊಂಡ್ಬಿಟ್ಟು ಆ ಪರಂಪಿತ ಪರಮಾತ್ಮನ ನೆನಪು ಮಾಡಿ, और इंद्रियों से कर्म करो। ಮತ್ತೆ ಇಂದ್ರಿಯಗಳಿಂದ ಕರ್ಮವನ್ನ ಮಾಡಿ. सन्यासी नहीं बनना है कर्म इंद्रियों से कर्म को छोड़ करके। ಸನ್ಯಾಸಿಗಳಾಗಬಾರ್ದಾಗಿದೆ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡೋದನ್ನ ಬಿಟ್ಬಿಟ್ಟು. सुख लेना है और सुख देना है। ಸುಖ ತಗೊಳ್ಳಬೇಕಾಗಿದೆ, ಸುಖ ಕೊಡಲೂಬೇಕಾಗಿದೆ. सुख लेने और देने का काम इंद्रियों के द्वारा होता है या बिना इंद्रियों के होता है? ಅದಕ್ಕೆ ಬಾಬಾ ಹೇಳ್ತಾರೆ, ಸುಖವನ್ನು ಕೊಡೋದು ಮತ್ತು ತಗೊಳ್ಳೋದು ಈ ವಿಷಯ ಏನಿದೆ ಇದು ಇಂದ್ರಿಯಗಳಿಂದ ಆಗುತ್ತಾ ಅಥವಾ ಇಂದ್ರಿಯಗಳಿಲ್ದೇನೆ ಆಗುತ್ತಾ? चाहे वो भ्रष्ट इंद्रियों हो और चाहे श्रेष्ठ इंद्रियों। ಮತ್ತೆ ಅದು ಭಲೆ ಭ್ರಷ್ಟ ಇಂದ್ರಿಯಗಳೇ ಆಗಿರಲಿ ಅಥವಾ ಶ್ರೇಷ್ಠ ಇಂದ್ರಿಯಗಳೇ ಆಗಿರಲಿ, सुख लेना है तो ऐसा कर्म करो ಸುಖ ತಗೋಬೇಕು ಅಂದರೆ ಮತ್ತೆ ಈ ಥರ ಕರ್ಮವನ್ನು ಮಾಡಿ, जैसा यादगार मंदिर में रखा हुआ है शिवलिंग। ಯಾವ ಥರ ನೆನಪಾರ್ಥವನ್ನು ಮಂದಿರದಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಏನಾಗಿದೆ ಅದು ನೆನಪಾರ್ಥ? ಶಿವಲಿಂಗ. क्या कर्म तो वो ही कर रहा है ಕರ್ಮ ಅಂತೂ ಅವ್ರು ಅದೇ ಕರ್ಮವನ್ನು ಮಾಡ್ತಾ ಇದ್ದಾರೆ. जो दुनिया कर्म करती है। ಅಂದರೆ ಪ್ರಪಂಚದವ್ರು ಏನು ಕರ್ಮವನ್ನು ಮಾಡ್ತಾರೋ ಅವರು ಅದೇ ಕರ್ಮವನ್ನೇ ಮಾಡ್ತಾ ಇದ್ದಾರೆ. दुनिया की पैदाइश करने का, लेकिन ಪ್ರಪಂಚದಲ್ಲಿ ಉತ್ಪತ್ತಿ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. अंतर क्या है? जो शिवलिंग पूजा जाता है ಆದರೆ ವ್ಯತ್ಯಾಸ ಏನಿದೆ? ಶಿವಲಿಂಗದ ಪೂಜೆ ಯಾಕೆ ಮಾಡಲಾಗುತ್ತೆ और हमारी पूजा कोई नहीं करता ಮತ್ತೆ ನಮ್ಮ ಪೂಜೆಯನ್ನು ಯಾರೂ ಮಾಡಲ್ಲ ಯಾಕೆ? है? मंदिर में भी शिव बीच में रखा हुआ है मुखिया के रूप में। ದೇವಸ್ಥಾನದಲ್ಲೂ ಸಹ ಶಿವನ ಮಧ್ಯದಲ್ಲಿ ಇಟ್ಟಿರ್ತಾರೆ ಹೆಡ್ಡಿನ ರೂಪದಲ್ಲಿ. बाकी देवताएं बाजू में रखे हुए हैं दीवार में। ಬಾಕಿ ದೇವತೆಗಳಂತೂ ಸೈಡ್ನಲ್ಲೆಲ್ಲ ಇಟ್ಟಿರ್ತಾರೆ ಗೋಡೆಗಳ ಮೇಲೆ. उस सब किसकी याद में बैठे हैं? ಮತ್ತೆ ಅವರೆಲ್ಲ ಯಾರ ನೆನಪಿನಲ್ಲಿ ಕುತ್ಕೊಂಡಿದ್ದಾರೆ? है एक ऊंचे ऊंचे शिव की याद में बैठे, ಯಾರು ಒಬ್ರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಶಿವ ಆಗಿದ್ದಾರೆ ಅವ್ರ ನೆನಪಿನಲ್ಲೇ ಕುತ್ಕೊಂಡಿದ್ದಾರೆ. जो शिवलिंग बीच में मुखिया के रूप में रखा हुआ है। ಅದನ್ನೇ ಶಿವಲಿಂಗದ ರೂಪದಲ್ಲಿ ಹೆಡ್ನ ರೂಪದಲ್ಲಿ ಮಧ್ಯದಲ್ಲಿ ಇಟ್ಟಿದ್ದಾರೆ. वो निराकारी स्टेज का प्रतीक है। ಅದು ನಿರಾಕಾರಿ ಸ್ಟೇಜಿನ ಪ್ರತೀಕ ಆಗಿದೆ, ನೆನಪಾರ್ಥ ಆಗಿದೆ. उसका नाम शिवलिंग है। ಅದರ ಹೆಸರೇ ಶಿವಲಿಂಗ ಆಗಿದೆ, शंकर लिंग नहीं। ಶಂಕರ್ಲಿಂಗ ಅಲ್ಲ. क्यों? ಯಾಕೆ? क्योंकि शंकर की मूर्तियां मिलती हैं। ಯಾಕೆಂದ್ರೆ ಶಂಕರನ ಮೂರ್ತಿಗಳು ಸಿಗುತ್ತೆ. क्या मूर्ति माने? मूर्तिमान साकार। ಮೂರ್ತಿ ಅಂದ್ರೆ ಏನು? ಮೂರ್ತಿಮಾನ ಅಂದ್ರೆ ಸಾಕಾರ या निराकार? ಅಥವಾ ನಿರಾಕಾರಣ? साकार। ಮೂರ್ತಿ ಅಂದ್ರನೇ ಸಾಕಾರ. साकार जो है वो साकारी स्टेज में ही रहता है। ಸಾಕಾರ ಯಾರಿದ್ದಾರೆ ಅವರು ಸಾಕಾರಿ ಸ್ಟೇಜ್ನಲ್ಲೇ ಇರ್ತಾರೆ. अगर उसमें 100% वो निराकार बाप प्रत्यक्ष नहीं हुआ है तो ಒಂದ್ ವೇಳೆ ಅವರಲ್ಲಿ ನಿರಾಕಾರಿ ಸ್ಟೇಜ್ನ ಉಳ್ಳುವಂಥ 100% ನಿರಾಕಾರಿ ಸ್ಟೇಜ್ ಉಳ್ಳುವಂಥ ಶಿವ ಒಂದ್ ವೇಳೆ ಅವ್ರ ಮುಖಾಂತರ ಪ್ರತ್ಯಕ್ಷ ಆಗಿಲ್ಲ ಅಂದ್ರೆ कब प्रत्यक्ष होता है? ಮತ್ತೆ ಅವ್ರು ಯಾವಾಗ ಪ್ರತ್ಯಕ್ಷ ಆಗ್ತಾರೆ?
जो गायन है महाशिवरात्रि। ಅದಕ್ಕೋಸ್ಕರ ಗಾಯನ ಇದೆ ಮಹಾಶಿವರಾತ್ರಿ ಅಂತ. कैसी अज्ञान अंधकार की रात्रि दुनिया में, बड़े ते बड़ी अज्ञान अंधकार की रात्रि। ಪ್ರಪಂಚದಲ್ಲಿ ಯಾವ ಥರ ಅಜ್ಞಾನ ಅಂಧಕಾರದ ರಾತ್ರಿ ಆಗೋಗುತ್ತೆ, ದೊಡ್ಡಕ್ಕಿಂತ ದೊಡ್ಡ ಅಜ್ಞಾನ ಅಂಧಕಾರದ ರಾತ್ರಿ ಆಗೋಗುತ್ತೆ. ಅದಕ್ಕೆ ಹೇಳಲಾಗುತ್ತೆ ಮಹಾಶಿವರಾತ್ರಿ ಅಂತ. जिस अज्ञान अंधकार में, ಆ ಅಜ್ಞಾನ ಅಂಧಕಾರದಲ್ಲಿ दुनिया के बाहरी दुनिया के सब डूबे हुए है ही पहले से। ಹೊರಗಡೆ ಪ್ರಪಂಚದವರಂತೂ ಮೊದಲಿಂದಾನೇ ಎಲ್ಲರೂ ಮುಳುಗಿ ಇದ್ದಾರೆ. लेकिन भगवान बाप आकर के ಆದರೆ ಭಗವಂತ ತಂದೆ ಬಂದ್ಬಿಟ್ಟು गुप्त रूप में जो ज्ञान सुनाता है, ಗುಪ್ತ ರೂಪದಲ್ಲಿ ಏನು ಜ್ಞಾನವನ್ನ ಹೇಳ್ತಾರೆ ಭಗವಂತ ತಂದೆ ಬಂದ್ಬಿಟ್ಟು, राजयोग सिखाता है, ರಾಜಯೋಗವನ್ನ ಕಲಿಸ್ತಾರೆ. उस ज्ञान को सुनते तो हैं, ಆ ಜ್ಞಾನವನ್ನ ಕೇಳೋದಂತೂ ಕೇಳ್ತಾರೆ, दूसरों को भी सुनाते हैं, ಬೇರೆಯವ್ರಿಗೂ ಸಹ ಹೇಳ್ತಾರೆ. लेकिन सुनने सुनाने वालों को एवरलास्टिंग मृत्यु पर्यंत तक के लिए, ಆದರೆ ಹೇಳೋದು ಕೇಳೋದು ಯಾರು ಮಾಡ್ತಾರೆ ಅವರಿಗೆ ಕೊನೆವರೆಗೂ ಮೃತ್ಯು ಪರ್ಯಂತದವರೆಗೂ ಸಹ पक्का निश्चय हो जाता है, ಪಕ್ಕಾ ನಿಶ್ಚಯ ಆಗೋಗ್ಬಿಡತ್ತಾ? हो जाता है। ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಪಕ್ಕಾ ನಿಶ್ಚಯ ಆಗೋಗ್ಬಿಡತ್ತಾ? चाहे वो बेसिक ज्ञान लेने वाले हों, ಭಲೆ ಅವರು ಬೇಸಿಕ್ ಜ್ಞಾನ ತಗೊಳೋಂಥವ್ರೇ ಆಗಿರಲಿ, चाहे एडवांस का ज्ञान लेने वाले हों, ಅಥವಾ ಅಡ್ವಾನ್ಸಿನ ಜ್ಞಾನ ತಗೊಳೋಂಥವ್ರೇ ಆಗಿರಲಿ, उनको पक्का निश्चय बुद्धि बनते हैं, ಅವರು ಪಕ್ಕಾ ನಿಶ್ಚಯ ಬುದ್ಧಿ ಆಗ್ತಾರಾ? हैं? नहीं बनते। तो ಆಗೋದೇ ಇಲ್ಲ. ಅವರು निश्चय बुद्धि नहीं बनते, बाप के ऊपर निश्चय ही पूरा नहीं हुआ, ಮತ್ತೆ ಅವ್ರ ನಿಶ್ಚಯ ಬುದ್ಧಿನೇ ಆಗಲ್ಲ ಅಂದ್ರೆ, ಅವರಿಗೆ ತಂದೆ ಮೇಲೆ ಪೂರ್ತಿ ನಿಶ್ಚಯನೇ ಬಂದಿಲ್ಲ ಅಂದ್ರೆ, तो बाप के बच्चे कहे जाएंगे, ಮತ್ತೆ ಅವರಿಗೆ ತಂದೆಯ ಮಕ್ಕಳು ಅಂತ ಹೇಳಲಾಗುತ್ತಾ? उनको बाप का बच्चा नहीं कहेंगे। ಅವರಿಗೆ ತಂದೆಯ ಮಕ್ಕಳು ಅಂತ ಹೇಳೋದೇ ಇಲ್ಲ. जो आज निश्चय बुद्धि हुए ಯಾರು ಇವತ್ತು ನಿಶ್ಚಯ ಬುದ್ಧಿ ಆಗ್ತಾರೆ और कल अनिश्चय बुद्धि हो जाते, ಮತ್ತೆ ನಾಳೆ ಅನಿಶ್ಚಯ ಬುದ್ಧಿ ಆಗೋಗ್ಬಿಡ್ತಾರೆ. निश्चय बुद्धि विजयते, ನಿಶ್ಚಯ ಬುದ್ಧಿ ವಿಜೇತೆ. उनका अंतिम अंजाम क्या होगा? ಅವ್ರದ್ದು ಅಂತಿಮ ರಿಸಲ್ಟ್ ಏನಾಗಿರುತ್ತೆ? विजयते। और अनिश्चय बुद्धि ವಿಜೇತೆ ಆಗಿರ್ತಾರೆ. है विनश्यते, ಮತ್ತೆ ಅನಿಶ್ಚಯ ಬುದ್ಧಿ ಏನಾಗ್ತಾರೆ? ವಿನಾಶತೆ ಆಗ್ತಾರೆ. भाग जाएंगे, ಅಂದ್ರೆ ಅವ್ರು ಓಡೋಗ್ಬಿಡ್ತಾರೆ. तो विनाश हो गया, ಮತ್ತೆ ವಿನಾಶ ಆಗೋಗ್ಬಿಡುತ್ತೆ, मर गए। ಸತ್ತೋಗ್ಬಿಡ್ತಾರೆ. ये बाप के बच्चे बने रहे, ಅಥವಾ ಅವ್ರ ತಂದೆ ಮಕ್ಕಳಾಗಿರ್ತಾರ? मर गए। तो मृत्यु लोक में है, ಇಲ್ಲ, ಸತ್ತೋಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಅವರು ಮೃತ್ಯು ಲೋಕದಲ್ಲಿದ್ದಾರ या अमरलोक में है? ಅಥವಾ ಅಮರ್ ಲೋಕದಲ್ಲಿದ್ದಾರ? मृत्यु लोक के वासी हैं ಅವರು ಮೃತ್ಯು ಲೋಕದ ವಾಸಿಗಳಾಗಿದ್ದಾರ? या अमरलोक के वासी देवता बन गए? ಅಥವಾ ಅಮರ್ ಲೋಕದ ವಾಸಿ ದೇವತೆಗಳಾಗೋಗ್ಬಿಟ್ಟಿದ್ದಾರ? मृत्यु लोक के वासी। ಅವರು ಮೃತ್ಯು ಲೋಕದ ವಾಸಿಗಳೇ ಆಗಿದ್ದಾರೆ. लेकिन महाशिवरात्रि जब होती है, ಆದರೆ ಮಹಾಶಿವರಾತ್ರಿ ಯಾವಾಗ ಆಗುತ್ತೆ? तब का ये गायन है, ಅವಾಗಿಂದ ಈ ಗಾಯನ ಇದೆ. ಏನಂತ? क्या जो इन आँखों से देखे, ಯಾರು ಈ ಕಣ್ಣುಗಳಿಂದ ನೋಡ್ತಾರೆ? क्या जो इन आँखों से देखे, जो इन कानों से दो शब्द भी सुने, ಯಾರು ಈ ಕಣ್ಣುಗಳಿಂದ ನೋಡ್ತಾರೆ, ಯಾರು ಈ ಕಿವಿಗಳಿಂದ ಕೇಳ್ತಾರೆ, ಭಲೆ ಎರಡೇ ಶಬ್ದಗಳನ್ನ ಕೇಳ್ತಾರೆ. हैं? उनकी बुद्धि में, उनकी आत्मा में पक्का निश्चय मृत्यु पर्यंत तक के लिए बैठ जाए, जो पाना था सो पा लिया। ಅಂದರೆ ಅವ್ರ ಬುದ್ಧಿಯಲ್ಲಿ ಮೃತ್ಯು ಪರ್ಯಂತದವರೆಗೂ, ಕೊನೆವರೆಗೂ, ಸಾಯೋ ಟೈಮ್ನವರೆಗೂ ಸಹ ಅವ್ರಿಗೆ ಈ ನಿಶ್ಚಯ ಕೂತ್ಕೊಂಡ್ಬಿಡುತ್ತೆ. ಏನಂತ? ಏನೇ ಪಡೆಯೋದಿತ್ತು ಅದನ್ನೆಲ್ಲ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅವ್ರಿಗೆ ನಿಶ್ಚಯ ಬಂದ್ಬಿಡುತ್ತೆ, ಪಕ್ಕಾ ಆಗೋಗುತ್ತೆ ಅವ್ರ ಬುದ್ಧಿಯಲ್ಲಿ. ಮತ್ತು ಆ ನಿಶ್ಚಯ ಯಾವತ್ತೂ ಮಧ್ಯದಲ್ಲಿ ಹೋಗೋದಿಲ್ಲ, ಕೊನೆವರೆಗೂ ಇರುತ್ತೆ. इच्छा मात्रम अविद्या, ಮತ್ತು ಇಚ್ಛಾ ಮಾತ್ರ ಅವಿದ್ಯಾ. पक्की आत्मा बन गई। तो ಅದು ಸ್ಟೇಜ್ ಆಯಿತು ಅಂದರೆ ನಾವೇನಾಗ್ತೀವಿ? ಪಕ್ಕಾ ಆತ್ಮಗಳಾಗೋಗ್ತೀವಿ. इच्छाएं कब तक जागृत होती हैं? ಈ ಆಸೆಗಳು ಎಲ್ಲಿವರೆಗೂ ಜಾಗೃತ ಆಗ್ತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ? जब तक देह भान है
तो इच्छाएं जागृत होती हैं। ಎಲ್ಲಿವರೆಗೂ ನಮ್ಮಲ್ಲಿ ದೇಹಾಭಿಮಾನ ಇದೆನೋ ಅಲ್ಲಿವರೆಗೂ ಆಸೆಗಳು ಉತ್ಪನ್ನ ಆಗ್ತಾ ಇರುತ್ತೆ. क्या पीना है, ज्ञान जल पीना है, और ज्ञान चाहिए और चाहिए. हमें अपने जन्मों का, अपने पार्ट का रंगमंच पर क्या. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬೇಕಾಗಿದೆ ನನಗಿನ್ನೂ ಬೇಕಾಗಿದೆ, ಕುಡಿಬೇಕು, ಇನ್ನೂ ಕುಡಿಬೇಕು. ಅಂದರೆ ಈ ಜ್ಞಾನ ಜಲವನ್ನು ತುಂಬ ಜಾಸ್ತಿ ಕುಡಿಬೇಕು ಅಂತ ಆಸೆ ಉತ್ಪನ್ನ ಆಗುತ್ತೆ ಮನಸ್ಸಿನಲ್ಲಿ. ತೋ ನಮಗೆ ನಮ್ಮ ಜನ್ಮಗಳ ಬಗ್ಗೆ, ನಮಗೆ ನಮ್ಮ ಪಾತ್ರಗಳ ಬಗ್ಗೆ, रंगमंच पर क्या क्या पार्ट बजाया. ನಾವು ರಂಗಮಂಚದಲ್ಲಿ, ನಾಟ್ಯ ಮಂಚದಲ್ಲಿ ನಾವು ಏನೇನು ಪಾತ್ರವನ್ನು ಮಾಡಿದ್ದೀವಿ. जन्म जन्मांतर चोले धारण करके हम आत्मा ने क्या पार्ट बजाया. हम ಜನ್ಮಾಂತರ ಶರೀರವನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟು ನಾವು ಆತ್ಮಗಳು ಏನೇನು ಪಾತ್ರವನ್ನು ಮಾಡಿದ್ದೀವಿ जाना ही नहीं. हमें ಇದನ್ನಂತೂ ನಾವು ತಿಳ್ಕೊಂಡೇ ಇಲ್ಲ. अभी जानना है. ತೋ ಅದನ್ನೆಲ್ಲ ಇವಾಗ ನಾವು ತಿಳ್ಕೋಬೇಕಾಗಿದೆ. तो अधूरे पार्टधारी है या संपूर्ण पार्टधारी है. ಮತ್ತೆ ನಾವು ಅರ್ಧಂಬರ್ಧ ಪಾತ್ರಧಾರಿಗಳಾಗಿದ್ದೀವ ಅಥವಾ ನಾವು ಸಂಪೂರ್ಣ ಪಾತ್ರಧಾರಿಗಳಾಗಿದ್ದೀವ. हैं अधूरे हैं. ಮತ್ತೆ ನಾವು ಅರ್ಧಂಬರ್ಧ ಪಾತ್ರಧಾರಿಗಳೇ ಆಗಿದ್ದೀವಿ. तो देखो ऐसी महाशिवरात्रि ಮತ್ತೆ ನೋಡಿ ಈ ಥರ ಮಹಾಶಿವರಾತ್ರಿ कि जब बाप इस दुनिया में प्रत्यक्ष होते हैं. ಅಂದರೆ ಯಾವಾಗ ತಂದೆ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ತಾರೆ. किस तरह. जैसे बच्चा ಯಾವ ರೀತಿ ಪ್ರತ್ಯಕ್ಷ ಆಗ್ತಾರೆ, ಯಾವ ರೀತಿ ಮಗು गुप्त गर्भ से बाहर आता है. ಯಾವ ರೀತಿ ಮಗು ಗುಪ್ತ ಗರ್ಭದಿಂದ ಆಚೆ ಹೊರಗಡೆ ಬರುತ್ತೆ. तो माँ बाप भी पहचानते हैं ಅವಾಗ ತಂದೆ ತಾಯಿನೂ ಸಹ ಗುರುತಿಸ್ಕೊಂತಾರೆ. कि बच्चा पैदा हुआ. ಅಂದರೆ ಮಗು ಜನ್ಮ ತಗೊಂಡಿದೆ ಅಂತ ಅವರು ಗುರುತಿಸ್ಕೊಂತಾರೆ. पड़ोसी भी आवाज आती है कानों में हुआ हुआ. ಅವ್ರ ಓಣಿಯಲ್ಲಿರುವಂಥ ಜನಗಳು ಯಾರೇ ಇರ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಮಗು ಜನ್ಮ ತಗೊಂಡಿದೆ ಅಂತ, ಯಾಕೆಂದರೆ ಧ್ವನಿ ಬರುತ್ತೆ ಹೂವಾ ಹೂವಾ ಅಂತ ಹೇಳ್ಬಿಟ್ಟು. तो पहचान लेते हैं पड़ोस में बच्चा पैदा हुआ. ಅವಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಹಾಂ ಪಕ್ಕದ ಮನೇಲಿ ಮಗು ಜನ್ಮ ತಗೊಂಡಿದೆ ಅಂತ. इसी तरह गांव वाले, जनपद वाले, ಅದೇ ಥರ ಹಳ್ಳಿಯವರು, ಊರಿನವರು, ಜನಪದನವರು, देश वाले, ದೇಶದವರು जैसे जैसे उस बच्चे के काम तीव्रतर होते जाते हैं. ಯಾವ್ಯಾವ ರೀತಿ ಆ ಮಗುವಿನ ಕಾರ್ಯ ತೀವ್ರ ರೂಪದಲ್ಲಿ ವೃದ್ಧಿಯನ್ನು ಪಡಿತಾ ಹೋಗುತ್ತೆ, वैसे वैसे सब पहचानते जाते. ಅದೇ ರೀತಿ ಎಲ್ಲರೂ ಗುರುತಿಸ್ಕೊಂತಾನೆ ಹೋಗ್ತಾರೆ. ऐसे ही वो भगवान बाप शिव, ಅದೇ ರೀತಿ ಆ ಭಗವಂತ ತಂದೆ ಶಿವ, जो सर्व आत्माओं का बाप है, ಯಾರು ಸರ್ವ ಆತ್ಮಗಳ ತಂದೆ ಆಗಿದ್ದಾರೆ, वो इस दुनिया पर महाशिवरात्रि में प्रत्यक्ष होता है. ಅವರು ಈ ಸೃಷ್ಟಿಯಲ್ಲಿ ಬಂದಾಗ ಮಹಾಶಿವರಾತ್ರಿಯ ಸಮಯದಲ್ಲಿ ಪ್ರತ್ಯಕ್ಷ ಆಗ್ತಾರೆ. जिस बड़े ते बड़ी अज्ञान रात्रि में ಯಾವ ದೊಡ್ಡಕ್ಕಿಂತ ದೊಡ್ಡ ಅಜ್ಞಾನ ರಾತ್ರಿಯಲ್ಲಿ सारी दुनिया अज्ञान अंधकार में डूब जाती है. ಇಡೀ ಪ್ರಪಂಚನೇ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋಗ್ಬಿಡುತ್ತೆ. बाहर की दुनिया वाले भी, ಹೊರಗಡೆ ಪ್ರಪಂಚದವರು ಸಹ, बाप के वो बच्चे जो छोटे छोटे बच्चे हैं, ತಂದೆಯ ಆ ಮಕ್ಕಳು ಯಾರು ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತಾರೆ, बेसिक नॉलेज लेने वाले बच्चे भी, ಬೇಸಿಕ್ ನಾಲೆಜ್ ತಗೊಳ್ಳೋಂಥ ಮಕ್ಕಳು ಸಹ ಇರ್ತಾರೆ. जो अम्मा को तो पहचानते हैं. ಅವ್ರ ತಾಯಿನಂತೂ ಗುರುತಿಸ್ಕೊಂತಾರೆ. जैसे छोटा बच्चा माँ को जानता है, ಯಾವ ಥರ ಚಿಕ್ಕ ಮಗು ಇರುತ್ತೆ, ಚಿಕ್ಕ ಮಗು ಏನಿದೆ ಅದು ತಾಯಿನ ಗುರುತಿಸ್ಕೊಂಡಿರುತ್ತೆ, माँ अम्मा करता है. ಅಮ್ಮ ಅಮ್ಮ ಅಂತ ಕರಿತಾ ಇರುತ್ತೆ. उसे पूछो तुम्हारे बाप का नाम क्या है, तो शिशु जवाब देगा. ಆದರೆ ಆ ಮಗು ಹತ್ರ ಕೇಳಿ ನಿಮ್ಮ ತಂದೆ ಹೆಸರೇನು ಅಂತ, ಆವಾಗ ಆ ಮಗು ಉತ್ತರ ಕೊಡುತ್ತಾ? ಇಲ್ಲ, नहीं देगा. वो बच्चे माँ को तो पहचानते हैं, ಆ ಮಕ್ಕಳು ಯಾರೇ ಇರ್ತಾರೆ ಅವ್ರ ತಾಯಿನಂತೂ ಗುರುತಿಸ್ಕೊಂತಾರೆ, लेकिन बाप को नहीं पहचानते. ಆದರೆ ಅವ್ರ ತಂದೆನ ಗುರುತಿಸ್ಕೊಳ್ಳೋದಿಲ್ಲ. ऐसे बेसिक ज्ञान में चलने वाले बच्चे ಅದೇ ಥರ ಬೇಸಿಕ್ ಜ್ಞಾನದಲ್ಲಿ ನಡೆಯುವಂಥ ಮಕ್ಕಳು ಸಹ ಇದ್ದಾರೆ. वो भी ज्ञान लेते हैं. ಅವರು ಸಹ ಜ್ಞಾನವನ್ನು ತಗೊತಾರೆ. वो भी अज्ञान अंधकार की रात्रि में, ಅವರು ಸಹ ಅಜ್ಞಾನ ಅಂಧಕಾರದ ರಾತ್ರಿಯಲ್ಲಿದ್ದಾರೆ. और जो अपन को ऊंची पढ़ाई पढ़ने वाले कहते हैं, ಮತ್ತೆ ಯಾರು ಸ್ವಯಂಗೆ ನಾವು ಉನ್ನತವಾಗಿರುವಂಥ ವಿದ್ಯಾಭ್ಯಾಸವನ್ನು ಓದೋರಾಗಿದ್ದೀವಿ ಅಂತ ಹೇಳ್ತಾರೆ, कि हम एडवांस के बच्चे हैं, एडवांस पढ़ाई पढ़ रहे हैं, ನಾವು ಅಡ್ವಾನ್ಸಿನ ಮಕ್ಕಳಾಗಿದ್ದೀವಿ, ನಾವು ಅಡ್ವಾನ್ಸಿನ ವಿದ್ಯಾಭ್ಯಾಸವನ್ನು ಓದ್ತಾ ಇದ್ದೀವಿ ಅಂತ ಹೇಳ್ತಾರೆ. वो भी अज्ञान अंधकार में है. ಅವರು ಸಹ ಅಜ್ಞಾನ ಅಂಧಕಾರದಲ್ಲೇ ಇದ್ದಾರೆ. क्योंकि वो भी आज निश्चय बुद्धि, ಯಾಕೆಂದ್ರೆ ಅವರು ಸಹ ಇವತ್ತು ನಿಶ್ಚಯ ಬುದ್ಧಿ ಆಗಿರ್ತಾರೆ, कल
अनिश्चय बुद्धि होने लग पड़ते हैं। ಮತ್ತು ನಾಳೆ ಅನಿಸೆ ಬುದ್ಧಿ ಆಗ್ಲಿಕ್ಕೆ ಆರಂಭ ಆಗ್ತಾರೆ. तो सारी दुनिया ज्ञान अंधकार में जब डूब जाती है, ಮತ್ತೆ ಇಡೀ ಪ್ರಪಂಚ ಯಾವಾಗ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋಗ್ಬಿಡತ್ತೆ, तब महाशिवरात्रि पक्की पक्की साबित होती है। ಅವಾಗ ಪಕ್ಕ ಮಹಾಶಿವರಾತ್ರಿ ಅನ್ನೋದು ಸಿದ್ಧ ಆಗುತ್ತೆ. उस महाशिवरात्रि में ಮತ್ತೆ ಆ ಮಹಾಶಿವರಾತ್ರಿಯಲ್ಲಿ भगवान बाप सारी दुनिया का कल्याण करने के लिए प्रत्यक्ष होता है। ಭಗವಂತ ತಂದೆ ಇಡೀ ಪ್ರಪಂಚದ ಕಲ್ಯಾಣ ಮಾಡ್ಲಿಕ್ಕೋಸ್ಕರ ಪ್ರತ್ಯಕ್ಷ ಆಗ್ತಾರೆ. जो इन आंखों से देखे, ಯಾರು ಈ ಕಣ್ಣುಗಳಿಂದ ನೋಡ್ತಾರೆ, जो कानों से आकर के सुने, ಯಾರು ಕಿವಿಗಳಿಂದ ಕೇಳ್ತಾರೆ ಬಂದ್ಬಿಟ್ಟು, दो शब्द भी सुने, उसकी बुद्धि में पक्का निश्चय बैठ जाता है ಎರಡು ಶಬ್ದಗಳನ್ನಾದ್ರೂ ಕೇಳಿ ಆದ್ರೂ ಸಹ ಅವ್ರ ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯ ಕುತ್ಕೊಂಡ್ಬಿಡತ್ತೆ, कि हमारा बेहद का बाप इस सृष्टि पर आया हुआ है। ನಮ್ಮ ಬೇಹದ್ದಿನ ತಂದೆ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ ಅಂತ ಅವ್ರ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡತ್ತೆ. तो देखो दुनिया की बुद्धि में अभी नहीं बैठ रहा है, ಮತ್ತೆ ನೋಡಿ ಪ್ರಪಂಚದವ್ರ ಬುದ್ಧಿಯಲ್ಲಿ ಇವಾಗಿನ್ನೂ ಕುತ್ಕೊಂತಾ ಇಲ್ಲ. क्योंकि दुनिया वाले शास्त्रों के और शास्त्रकारों के प्रभाव में हैं। वो कहते हैं ಯಾಕೆಂದ್ರೆ ಪ್ರಪಂಚದವರು ಶಾಸ್ತ್ರಗಳು ಮತ್ತೆ ಶಾಸ್ತ್ರಕಾರರು ಯಾರೇ ಇದ್ದಾರೆ ಅವ್ರ ಪ್ರಭಾವದಲ್ಲಿದ್ದಾರೆ. ये कलयुगी दुनिया भी 40,000 वर्ष की है, ಮತ್ತೆ ಅವ್ರೇನಂತ ಹೇಳ್ತಾರೆ, ಈ ಕಲಿಯುಗಿ ಪ್ರಪಂಚ ಇನ್ನು 40,000 ವರ್ಷಗಳಿದೆ ಅಂತ ಹೇಳ್ತಾರೆ. क्योंकि महाभारत में लिखा हुआ है। ಯಾಕೆಂದ್ರೆ ಮಹಾಭಾರತದಲ್ಲಿ ಬರೆದಿದ್ದಾರೆ. महाभारत में जो गीता निकाली गई, ಮಹಾಭಾರತದಲ್ಲಿ ಏನ್ ಗೀತೆಯನ್ನ ಬರೆದಿದ್ದಾರೆ, उस गीता में लिखा हुआ है ಆ ಗೀತೆಯಲ್ಲೂ ಸಹ ಬರೆದಿದ್ದಾರೆ कि 5,000 वर्ष पहले महाभारत युद्ध हुआ। 5,000 ವರ್ಷಕ್ಕಿಂತ ಮುಂಚೆ ಮಹಾಭಾರತ ಯುದ್ಧ ಆಗಿತ್ತು. तो देखो उनके ख्याल में नहीं आ सकता, ಮತ್ತೆ ನೋಡಿ ಅವ್ರ ಮನಸ್ಸಿನಲ್ಲಿ ಬರೋದಿಲ್ಲ ಈ ಮಾತು. क्योंकि भगवान को द्वापर युग में समझ लेते हैं। ಯಾಕೆಂದ್ರೆ ಅವರಂತೂ ಭಗವಂತನ ದ್ವಾಪರ ಯುಗದಲ್ಲಿ ಬಂದಿದ್ದ ಭಗವಂತ ಅಂತ ತಿಳ್ಕೊಂಡ್ಬಿಡ್ತಾರೆ. लिखा है संभवामि युगे युगे, ಬರ್ದಿದ್ದಾರೆ मैं हर युग में आता हूँ। अरे ಬರ್ದಿದ್ದಾರೆ ಸಂಭವಾಮಿ ಯುಗೆ ಅಂತ, ಅಂದ್ರೆ ನಾನು ಪ್ರತಿಯೊಂದು ಯುಗದಲ್ಲಿ ಬರ್ತೀನಿ ಅಂತ ಬರ್ದಿದ್ದಾರೆ. जब मकान सतो प्रधान है, ಯಾವಾಗ ಮನೆ ಸತೋಪ್ರಧಾನ आಗಿದೆ, नया है, ಹೊಸದಾಗಿದೆ ಮನೆ, तो कोई ऐसा बाप मूर्ख होगा ಮತ್ತೆ ಯಾರಾದ್ರೂ ಈ ತರ ಮೂರ್ಖ ತಂದೆ ಆಗಿರ್ತಾರ, नए मकान को तोड़ करके नया मकान बनाए, वो पुराने मकान को तोड़ करके नया मकान बनाए। ಹಳೆ ಮನೆಯನ್ನ ಹೊಡೆದ್ಬಿಟ್ಟು ಮತ್ತೆ ಹೊಸ ಮನೆ ಮಾಡೋದಕ್ಕೆ ಮೂರ್ಖರಾಗಿದಾರ? बनाता है कोई? ಯಾರಾದ್ರೂ ಮಾಡ್ತಾರ ಆ ತರ? है? ये दुनिया के गुरु लोग देखो क्या सिखाते हैं ಈ ಪ್ರಪಂಚದ ಗುರುಗಳು ನೋಡಿ ಏನಂತ ಕಲಿಸ್ಕೊಡ್ತಾರೆ, कि भगवान बाप जो बेहद का बाप है, ಭಗವಂತ ತಂದೆ ಯಾರು ಬೇಹದ್ದಿನ ತಂದೆ ಆಗಿದ್ದಾರೆ, वो सतयुग में आकर के नई दुनिया रचता है। ಅವರು ಸತ್ಯುಗದಲ್ಲಿ ಬಂದ್ಬಿಟ್ಟು ಹೊಸ ಪ್ರಪಂಚದ ರಚನೆಯನ್ನ ಮಾಡ್ತಾರೆ. कहते त्रेता में रचता है राम बन करके, ಹೇಳ್ತಾರೆ ತ್ರೇತಾಯುಗದಲ್ಲಿ ರಚನೆ ಮಾಡ್ತಾರೆ ರಾಮ ಆಗ್ಬಿಟ್ಟು, द्वापर में कृष्ण बन के रचता है। ದ್ವಾಪರ ಯುಗದಲ್ಲಿ ಕೃಷ್ಣ ಆಗ್ಬಿಟ್ಟು ರಚನೆ ಮಾಡ್ತಾರೆ. ऐसे ऐसी झूठी झूठी बातें सुनाते हैं। ಆ ತರ ಸುಳ್ಳು ಮಾತುಗಳನ್ನ ಹೇಳ್ತಾರೆ. नहीं, भगवान बाप तो जब ये दुनिया बिल्कुल पुरानी हो जाती है, ಭಗವಂತ ತಂದೆ ಹೇಳ್ತಾರೆ ಯಾವಾಗ ಈ ಪ್ರಪಂಚ ಪೂರ್ತಿ ಹಳೇದಾಗೋಗ್ಬಿಡುತ್ತೆ, ये सृष्टि रूपी वृक्ष तमो प्रधान हो जाता है, ಈ ಸೃಷ್ಟಿ ರೂಪಿ ವೃಕ್ಷ ತಮೋಪ್ರಧಾನ ಆಗ್ಬಿಡುತ್ತೆ, इसमें सब धर्म की शाखाएं उत्पन्न हो जाती हैं ಇದರಲ್ಲಿ ಎಲ್ಲ ಧರ್ಮದ ರೊಂಬೆ ಕೊಂಬೆಗಳು ಉತ್ಪನ್ನ ಆಗೋಗ್ಬಿಡುತ್ತೆ, और बूढ़ी हो जाती हैं तमो प्रधान। ಮತ್ತೆ ತುಂಬಾ ತಮೋಪ್ರಧಾನ ವೃದ್ಧ ಆಗೋಗ್ಬಿಡುತ್ತೆ, सब धर्म तामसी बन जाते हैं। ಎಲ್ಲ ಧರ್ಮಗಳು ತಾಮಸಿ ಆಗೋಗ್ಬಿಡುತ್ತೆ. तब भगवान आते हैं, ಅವಾಗ ಭಗವಂತ ಬರ್ತಾರೆ, इन सर्वधर्मान परित्यज्य, इन सब धर्मों को त्याग दो। ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡ್ಬಿಡಿ ಅಂತ. तो धर्मों को त्यागेंगे तो उनके धर्म पिताओं को नहीं त्यागेंगे। ಮತ್ತೆ ಯಾವಾಗ ಧರ್ಮಗಳನ್ನ ತ್ಯಾಗ ಮಾಡ್ತಾರೆ ಅಂದ್ರೆ ಅವಾಗ ಧರ್ಮಪಿತರನ್ನ ತ್ಯಾಗ ಮಾಡೋದಿಲ್ವಾ? हैं? उनको भी मारेंगे गोली, उनकी बात हम नहीं मानेंगे। ಅವ್ರಿಗೂ ಸಹ ಗುಂಡುಗಳನ್ನ ಹೊಡಿತಾರೆ, ನಾವು ಅವ್ರ ಮಾತನ್ನ ಕೇಳೋದಿಲ್ಲ ಅಂತ. सर्वधर्मान परित्यज्य मामेकं शरणं भज। ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ.
मुझे एक धर्म पिता की शरण में आ जा। ನಾನೊಬ್ಬ ಧರ್ಮಪಿತ ಯಾರಿದ್ದೀನಿ, ನನ್ನ ಶರಣಲ್ಲಿ ಬಂದ್ಬಿಡಿ. जो अव्वल से अव्वल नंबर धर्म अल्लाह अव्वल दीन गाया हुआ है, ಯಾರು ಅಲ್ಲಾ ಅವಲ್ದೀನ್ ಅಂತ ಏನು ಗಾಯನೇ ಇದೆ, ಅವ್ರು ಬಂದ್ಬಿಟ್ಟು ಅಲ್ಲಾ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಬಂದು उसकी स्थापना करता हूँ. ಅವ್ರು ಬಂದ್ಬಿಟ್ಟು ಅದರ ಸ್ಥಾಪನೆಯನ್ನು, ಮೊದಲನೇ ನಂಬರಿನ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. तो देखो अनेक धर्म क्या द्वापर के अंत में हुए? ಮತ್ತೆ ನೋಡಿ, ಅನೇಕ ಧರ್ಮಗಳೇನಿದೆ ಇದು ದ್ವಾಪರ ಯುಗದ ಅಂತ್ಯದಲ್ಲಿತ್ತ, त्रेता में हुए, ತ್ರೇತಾಯುಗದಲ್ಲಿತ್ತ, कलयुग में हुए? ಕಲಿಯುಗದಲ್ಲಿತ್ತ? नहीं. अनेक धर्म कब होते हैं? ಇಲ್ಲ, ಅನೇಕ ಧರ್ಮಗಳು ಯಾವಾಗಿರುತ್ತೆ? कलयुग के अंत में अनेक धर्म होते हैं. ಕಲಿಯುಗದ ಅಂತ್ಯದಲ್ಲೇ ಅನೇಕ ಧರ್ಮಗಳಿರುತ್ತೆ. और सब कलयुगी तमो प्रधान युग में आकर के ಮತ್ತೆ ಎಲ್ಲರೂ ಕಲಿಯುಗಿ ತಮೋಪ್ರಧಾನ ಯುಗದಲ್ಲಿ ಬಂದ್ಬಿಟ್ಟು अंत में तामसी बन जाते हैं, जर्जरीभूत बन जाते हैं. ಅಂತ್ಯದಲ್ಲಿ ತಾಮಸಿ ಆಗೋಗ್ತಾರೆ, ಜಡಜಡಿಭೂತ ಅಂದ್ರೆ ಜರಾಜೀರ್ಣ ಆಗೋಗ್ಬಿಡ್ತಾರೆ ಪೂರ್ತಿ. दुखदाई बन जाते हैं. धर्म के नाम पर अधर्म, ತುಂಬಾ ದುಃಖದಾಯಿಗಳಾಗೋಗ್ಬಿಡ್ತಾರೆ. ಧರ್ಮದ ಹೆಸರಿನ ಮೇಲೆ ಅಧರ್ಮ ಹೆಚ್ಚಾಗ್ಬಿಡುತ್ತೆ. आडंबर स्थापन करने वाले बन जाते हैं. ಎಲ್ಲರೂ ಆಡಂಬರಗಳನ್ನ ಸ್ಥಾಪನೆ ಮಾಡುವಂತವ್ರಾಗೋಗ್ತಾರೆ. तब भगवान आते. ಅವಾಗ ಭಗವಂತ ಬರ್ತಾರೆ. तो आकर के बताते हैं, ಅವಾಗ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, अब तुम सबको इस दुनिया से वापस जाना है. ನೀವೆಲ್ಲರಿಗೂ ಇವಾಗ ಈ ಪ್ರಪಂಚದಿಂದ ವಾಪಸ್ ಹೋಗ್ಬೇಕಾಗಿದೆ. जो साथ में जाएंगे ಯಾರು ಜೊತೆಯಲ್ಲಿ ಹೋಗ್ತಾರೆ वो इस पुरानी दुनिया में वापस नहीं आएंगे. ಅವ್ರು ಮತ್ತೆ ಈ ಹಳೆ ಪ್ರಪಂಚದಲ್ಲಿ ವಾಪಸ್ ಬರೋದಿಲ್ಲ. जो मेरे साथ साथ नहीं जानेंगे, ಯಾರು ನನ್ನ ಜೊತೆಯಲ್ಲಿ ಹೋಗೋದಿಲ್ಲ, जाएंगे बाराती बन करके. ಯಾರು ಮೆರವಣಿಗೆಯಲ್ಲಿ ಹಿಂದ್ಗಡೆ ಹೋಗೋದಿಲ್ವೋ ಅವ್ರ ಹಿಂದೆ घराती बन करके बहुत पीछे पीछे जाएंगे. ಅಂದ್ರೆ ಅವ್ರ ಪರಿವಾರದ ಸದಸ್ಯರಾಗ್ಬಿಟ್ಟು ಜೊತೆಯಲ್ಲಿ ಹೋಗೋದಿಲ್ಲ, ಮೆರವಣಿಗೆಯಲ್ಲಿ ತುಂಬಾ ಹಿಂದೆ ಇರ್ತಾರೆ, बाद में जाएंगे. ಅವ್ರ ಕೊನೆಯಲ್ಲಿ ಬರ್ತಾರೆ. तो उनको इस नरक की दुनिया में ही आना पड़ेगा. ಮತ್ತೆ ಅಂಥವರಿಗೆ ಈ ನರಕದ ಪ್ರಪಂಚದಲ್ಲೇ ಬರಬೇಕಾಗುತ್ತೆ. जो इस विनाश होने से पहले मरते हैं. ಯಾರು ಈ ವಿನಾಶ ಆಗೋಕ್ಕಿಂತ ಮುಂಚೆನೆ ಸಾಯ್ತಾರೆ. क्या दुनिया का विनाश होने से पहले ही मर जाते हैं. ಅಂದ್ರೆ ಯಾರು ಈ ಪ್ರಪಂಚದ ವಿನಾಶ ಆಗೋಕ್ಕಿಂತ ಮುಂಚೆನೆ ಶರೀರ ಬಿಟ್ಬಿಡ್ತಾರೆ. शरीर छोड़ करके ಶರೀರವನ್ನು ಬಿಟ್ಟು ಯಾರು ಸಾಯ್ತಾರೆ उनको फिर यहाँ जन्म लेना पड़ता है. ಅವರಿಗೆ ಮತ್ತೆ ಇಲ್ಲಿ ಜನ್ಮ ತಗೋಬೇಕಾಗುತ್ತೆ. क्या उनको फिर इसी पुरानी दुनिया में जन्म लेना पड़ता है. ಅವರಿಗೆ ಮತ್ತೆ ಇದೇ ಹಳೆ ಪ್ರಪಂಚದಲ್ಲಿ ಜನ್ಮ ತಗೋಬೇಕಾಗುತ್ತೆ. उस बात को उन लोगों को नहीं बताना चाहिए. ಆ ಮಾತನ್ನ ಅವರಿಗೆಲ್ಲ ಹೇಳ್ಬಾರ್ದಾಗಿದೆ. एक बात बताओ ಒಂದೇ ಮಾತನ್ನ ಹೇಳಿ, कि तुम जब आए थे सत्यधाम से, ಯಾವಾಗ ನೀವು ಬಂದಿದ್ರಿ ಸತ್ಯಧಾಮದಿಂದ, सोल वर्ल्ड से, ಸೋಲ್ ವರ್ಲ್ಡ್ನಿಂದ ಯಾವಾಗ ನೀವು ಬಂದಿದ್ರಿ, तो तुम सतो प्रधान थे. ಆವಾಗ ನೀವು ಸತೋಪ್ರಧಾನ ಆಗಿದ್ರಿ. सतो प्रधान से अभी तमो प्रधान बने हो. ಸತೋಪ್ರಧಾನದಿಂದ ಇವಾಗ ನೀವು ತಮೋಪ್ರಧಾನ ಆಗಿದ್ದೀರಾ. सुख भोगते भोगते इंद्रियों से ಇಂದ್ರಿಯಗಳಿಂದ ಸುಖನ ಅನುಭವಿಸ್ತಾ अभी तमो प्रधान से सतो प्रधान बनना है. ಇವಾಗ ಮತ್ತೆ ತಮೋಪ್ರಧಾನದಿಂದ ಸತೋಪ್ರಧಾನರಾಗಬೇಕಾಗಿದೆ. कैसे बनना है? ಯಾವ ರೀತಿ ಆಗಬೇಕಾಗಿದೆ? अनेकों के संग के रंग से ಅನೇಕರ ಸಂಘದ ರಂಗ್ನಿಂದ तमो प्रधान बने. अब ತಮೋಪ್ರಧಾನರಾಗಿದ್ದೀವಿ ಇವಾಗ ನಾವು. एक आया हुआ है ऊंचे ते ऊंचे सच्चा बाप. ಆದರೆ ಇವಾಗ ಒಬ್ಬರೇ ಬಂದಿದ್ದಾರೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸತ್ಯ ತಂದೆ. जो कभी झूठ नहीं बोलता, ಅವ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ, कभी झूठ कर्म नहीं करता. ಅವ್ರು ಯಾವತ್ತೂ ಸುಳ್ಳು ಕರ್ಮವನ್ನ ಮಾಡೋದಿಲ್ಲ. जो भी कर्म करता है कर्म इंद्रियों से सारे ही ಅವರು ಕರ್ಮೇಂದ್ರಿಯಗಳಿಂದ ಏನೇ ಕರ್ಮವನ್ನ ಮಾಡ್ತಾರೆ सत्य कर्म. ಎಲ್ಲ ಸತ್ಯ ಕರ್ಮವನ್ನೇ ಮಾಡ್ತಾರೆ. उस बाप का संग का रंग लो, ಆ ತಂದೆಯ ಸಂಘದ ರಂಗನ್ನ ತಗೊಳ್ಳಿ, उसे पहचानो. ಅವರನ್ನ ಗುರುತಿಸ್ಕೊಳ್ಳಿ.
क्योंकि तुम यही पुकारते हो, ಯಾಕೆಂದರೆ ನೀವು ಇದನ್ನೇ ಕೂಗನ್ನು ಕೂಗ್ತೀರಾ, हे पतित पावनाओ। ಹೇ ಪತಿತ್ ಪಾವನ ಬನ್ನಿ. अंग्रेज लोग भी पुकारते हैं, हे लिबरेटर आओ। ಅಂಗ್ರೇಜ್ ವಿದೇಶಿಗಳು ಯಾರಿರ್ತಾರೆ, ಅಂಗ್ರೇಜ್ನವ್ರು ಅವರು ಸಹ ಕೂಗ್ತಾರೆ, ಹೇ ಲಿಬರೇಟರ್ ಬನ್ನಿ ಅಂತ. अभी वो अर्थ बड़ा सहज है ಇವಾಗ ಅರ್ಥ ಅಂತೂ ತುಂಬ ಸಹಜ ಆಗಿದೆ. कि जो दुख है या जो रावण राज्य है, ಅಂದರೆ ಇದೇನು ದುಃಖ ಇದೆ, ಇದೇನು ರಾವಣ ರಾಜ್ಯ ಇದೆ, रावयते लोकान, लोगों को रुलाने वाला राज्य है, ರಾವೈತೆ ಲೋಕಾನ್ ಅಂದರೆ ಜನಗಳನ್ನು ಯಾರು ಅಳಿಸುವಂಥ ಪ್ರಪಂಚ ಆಗಿದೆ ಇದು. उससे हे भगवान आकर के लिबरेट करो, ಆ ದುಃಖದ ಪ್ರಪಂಚದಿಂದ, ಅಳಿಸುವಂಥ ಪ್ರಪಂಚದಿಂದ ಹೇ ಭಗವಂತ ಬಂದ್ಬಿಟ್ಟು ನಮ್ಮನ್ನು ಲಿಬರೇಟ್ ಮಾಡಿ, ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿ ಅಂತ ಕೂಗ್ತಾರೆ. अभी रावण तो इस दुनिया में कोई नहीं है, ಇವಾಗ ಈ ಪ್ರಪಂಚದಲ್ಲಿ ರಾವಣ ಅಂತೂ ಯಾರೂ ಇಲ್ವೇ ಇಲ್ಲ. जिसको 10 शीश हो। ಯಾರಿಗೆ 10 ತಲೆ ಉಳ್ಳುವಂಥ ಮನುಷ್ಯರಂತೂ ಯಾರೂ ಇಲ್ಲ. कोई ऐसा आदमी है? ಯಾರಾದರೂ ಈ ಥರ ಮನುಷ್ಯರಿದ್ದಾರಾ? हैं? भारत में कहते हैं एक रावण था त्रेता में, ಭಾರತದಲ್ಲಂತೂ ಹೇಳ್ತಾರೆ, ತ್ರೇತಾಯುಗದಲ್ಲಿ ಒಬ್ಬ ರಾವಣ ಇದ್ದ, 10 सिर वाला। 10 ತಲೆ ಉಳ್ಳುವಂಥ ರಾವಣ ಇದ್ದ. अरे उसके बाल बच्चे भी 10 सिर वाले होने चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಹ 10 ತಲೆ ಉಳ್ಳುವಂಥವ್ರು ಇರಬೇಕಾಗಿದೆ ಅಲ್ವಾ ಮತ್ತೆ, अरे जो 4 सिर वाले होने चाहिए। ಅಥವಾ 2-4 ತಲೆ ಉಳ್ಳೋರಂತೂ ಆಗಿರಬೇಕಾಗಿದೆ. ಇರ್ತಾರ ಯಾರಾದರೂ ಆ ಥರ? ಇಲ್ಲ, ಇರೋದೇ ಇಲ್ಲ. ये तो कवियों की भाषा है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದಂತೂ ಕವಿಗಳ ಭಾಷೆ ಆಗಿದೆ, अलंकारिक भाषा है, ಅಲಂಕಾರಿಕ ಭಾಷೆ ಆಗಿದೆ ಇದು, प्रतीकात्मक भाषा है। ಪ್ರತೀಕಾತ್ಮಕ ಭಾಷೆ ಆಗಿದೆ ಇದು. उस भाषा को या तो समझे कवि जिसने कविता की है, ಆ ಭಾಷೆಯನ್ನ ಕವಿ ತಿಳ್ಕೊಂತಾರೆ, ಯಾರು ಆ ಕವಿತೆಯನ್ನು ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ, ಅದನ್ನ ಅವರೇ ಅದರ ಅರ್ಥವನ್ನ ತಿಳ್ಕೊಂತಾರೆ. ಇಲ್ದಿದ್ರೆ या समझे ज्ञान सूर्य रवि, ಜ್ಞಾನ ಸೂರ್ಯ ರವಿ ಯಾರಿದ್ದಾರೆ ಅವ್ರು ತಿಳ್ಕೊಂತಾರೆ ಅದರ ಅರ್ಥವನ್ನ. तो वो ज्ञान सूर्य रवि अभी आया हुआ है, ಮತ್ತೆ ಆ ಜ್ಞಾನ ಸೂರ್ಯ ರವಿ ಇವಾಗ ಬಂದಿದ್ದಾರೆ, जो शास्त्रों का अर्थ बताता है, ಅವರೇ ಶಾಸ್ತ್ರಗಳ ಅರ್ಥವನ್ನ ಹೇಳ್ತಾರೆ, व्याख्या करता है। ಅದರ ಕ್ಲಾರಿಫಿಕೇಶನ್ ಕೊಡ್ತಾರೆ. अभी रावण वास्तव में कोई नहीं है। ಇವಾಗ ವಾಸ್ತವದಲ್ಲಿ ರಾವಣ ಅಂತೂ ಯಾರೂ ಇಲ್ಲ. क्या? तो जिसका चित्र बनाते हैं ಮತ್ತೆ ಯಾರು ಚಿತ್ರವನ್ನ ಮಾಡ್ತಾರೆ, वो कोई चरित्र करने वाला होगा ना। ಮತ್ತೆ ಅವ್ರೇನಾದ್ರೂ ಚರಿತ್ರೆ ಮಾಡುವಂಥವ್ರು ಆಗಿರ್ತಾರೆ ಅಲ್ವಾ. तो कैसे कहते हो रावण कोई नहीं है? ಮತ್ತೆ ನೀವು ಯಾವ ಥರ ಹೇಳ್ತೀರಾ ರಾವಣ ಯಾರೂ ಇಲ್ಲ ಅಂತ? जरूर रावण कोई हुआ ना। ಖಂಡಿತವಾಗಿ ಯಾರಾದರೂ ರಾವಣ ಆಗಿರ್ತಾರೆ ಅಲ್ವಾ. हाँ हुआ, ಹಾ ಆಗಿರ್ತಾರೆ. लेकिन वो रुलाने वाले 10 धर्म हैं दुनिया के बड़े बड़े। ಆದರೆ ಅಳಿಸುವಂಥ 10 ಧರ್ಮಗಳಾಗಿದೆ, ದೊಡ್ಡ ದೊಡ್ಡ ಧರ್ಮಗಳಾಗಿದೆ 10 ಧರ್ಮ. जो इस दुनिया में भगवान को उड़ाए देते हैं। ಯಾರು ಈ ಪ್ರಪಂಚದಲ್ಲಿ ಭಗವಂತನ್ನೇ ಆರಿಸ್ಬಿಡ್ತಾರೆ. कहते हैं कि भगवान तो सर्वव्यापी है। ಹೇಳ್ಬಿಡ್ತಾರೆ ಭಗವಂತ ಅಂತೂ ಸರ್ವವ್ಯಾಪಿ ಆಗಿದ್ದಾರೆ ಅಂತ. क्या? रावण के 10 सिरों में भी भगवान व्यापक है। ರಾವಣನ 10 ತಲೆಯಲ್ಲೂ ಸಹ ಭಗವಂತ ವ್ಯಾಪಕ ಆಗಿದ್ದಾನೆ ಅಂತ ಹೇಳ್ಬಿಡ್ತಾರೆ. अरे माने भगवान क्या बन गया? ಅಂದ್ರೆ ಮತ್ತೆ ಭಗವಂತ ಏನಾಗೋಗ್ಬಿಟ್ರು? रावण बन गया। ರಾವಣ ಆಗೋಗ್ಬಿಟ್ರಾ? उस रावण की भी कोई राजधानी होती है? ಆ ರಾವಣಂದು ಏನಾದರೂ ರಾಜಧಾನಿ ಇರುತ್ತಾ? दिखाते हैं लंका में रावण की राजधानी थी। ತೋರಿಸ್ತಾರೆ ಲಂಕಾದಲ್ಲಿ ರಾವಣನ ರಾಜಧಾನಿ ಆಗಿತ್ತು. लंका भारत के नजदीक एक ऐसा द्वीप है ಅದಕ್ಕೆ ಬಾಬಾ ಹೇಳ್ತಾರೆ ಲಂಕಾ ಭಾರತದ ಹತ್ತಿರದಲ್ಲಿ ಇರುವಂತ ಒಂದು ಆತರ ದ್ವೀಪ ಆಗಿದೆ. कि जब रामायण की रचना हुई, ಯಾವಾಗ ರಾಮಾಯಣದ ರಚನೆ ಆಗಿತ್ತು, वाल्मीकि के द्वारा ವಾಲ್ಮೀಕಿಯ ಮುಖಾಂತರ या तुलसीदास के द्वारा, उस समय आज से 500 साल पहले
ಅಥವಾ ತುಳಸಿದಾಸ್ ಅವರ ಮುಖಾಂತರ ಇವತ್ತಿಗಿಂತ 500 ವರ್ಷದ ಹಿಂದೆ ಯಾವಾಗ ತಯಾರಾಗಿತ್ತು. ना अमेरिका का लोगों को पता था, ಆವಾಗ ಜನಗಳಿಗೆ ಅಮೆರಿಕ ಏನು ಅನ್ನೋದೇ ಗೊತ್ತಿರಲಿಲ್ಲ. ना ऑस्ट्रेलिया का पता था, ना ये पता था कि दुनिया गोल है. ಮತ್ತು ಆವಾಗ ಆಸ್ಟ್ರೇಲಿಯಾ ಬಗ್ಗೆನೂ ಗೊತ್ತಿರಲಿಲ್ಲ, ಮತ್ತು ಇದು ಗೊತ್ತಿರಲಿಲ್ಲ ಪ್ರಪಂಚ ರೌಂಡ್ ಆಗಿದೆ ಅಂತ. तो उस समय जब भारत के दक्षिण में नजदीक में ಮತ್ತು ಆ ಸಮಯದಲ್ಲಿ ಭಾರತದ ದಕ್ಷಿಣದಲ್ಲಿ ಹತ್ತಿರದಲ್ಲಿ एक टापू था जो सागर से घिरा हुआ था. ಒಂದು ದ್ವೀಪ ಆಗಿತ್ತು. ಅದು ಸಾಗರ ಅದರ ಸುತ್ತಮುತ್ತಲೂ ಸಾಗರ ಇತ್ತು. ಸಾಗರದಿಂದನೇ ಅದು ಸುತ್ತುವರೆದಿತ್ತು. और शास्त्रों में ये लिख दिया कि राम भारत में थे ಮತ್ತೆ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದ್ಬಿಟ್ಟಿದ್ದಾರೆ, ರಾಮ ಭಾರತದಲ್ಲಿದ್ರು और रावण वो समंदर से घिरे हुए टापू में उसकी राजधानी. ಮತ್ತೆ ಯಾರು ರಾವಣ ಇದ್ದ ಅವನು ಆ ಸಮುದ್ರದಿಂದ ಸುತ್ತುವರೆದಿರುವಂಥ ಸ್ಥಾನ ಏನಿದೆ, ದ್ವೀಪ ಏನಿದೆ, ಅಲ್ಲಿ ರಾವಣ ಇರ್ತಾ ಇದ್ದ ಅಂತ ಹೇಳ್ತಾರೆ. अब हम तो जानते हैं ಆದರೆ ಇವಾಗ ನಾವಂತೂ ತಿಳ್ಕೊಂತೀವಿ कि सतयुग त्रेता में जब स्वर्ग था ಸತ್ಯುಗ್ ತ್ರೇತಾಯುಗದಲ್ಲಿ ಯಾವಾಗ ಸ್ವರ್ಗ ಇತ್ತು तो दुनिया में एक भारत खंड ही था. ಆವಾಗ ಭಾರತದಲ್ಲಿ ಪ್ರಪಂಚದಲ್ಲಿ ಒಂದು ಭಾರತ ಖಂಡನೇ ಆ ಥರ ಇತ್ತು. कोई दूसरा धर्म खंड नहीं था, दूसरा राज्य नहीं था, ಬೇರೆ ಯಾವುದೇ ಧರ್ಮಖಂಡಗಳಿರಲಿಲ್ಲ, ಬೇರೆ ಯಾವುದೇ ರಾಜ್ಯಗಳು ಇರಲಿಲ್ಲ, दूसरा धर्म नहीं था, दूसरी भाषा नहीं थी. ಬೇರೆ ಧರ್ಮನೂ ಇರಲಿಲ್ಲ, ಬೇರೆ ಭಾಷೆನೂ ಇರಲಿಲ್ಲ. फिर क्या हुआ? ಮತ್ತೆ ಏನಾಗುತ್ತೆ, जब से ये अनेक सिर वाला रावण आना शुरू हुआ, ಯಾವಾಗಿನಿಂದ ಈ 10 ತಲೆಗಳುಳ್ಳುವಂಥ ರಾವಣ ಬರಲಿಕ್ಕೆ ಆರಂಭ ಆಯಿತು, कामी, इस्लामी, क्रोधी, क्रिश्चियन, ಕಾಮಿ, ಇಸ್ಲಾಮಿ, ಕ್ರೋಧಿ, ಕ್ರಿಶ್ಚಿಯನ್, जिन्होंने गुस्से में आकर के सारी दुनिया को नष्ट करने वाला ಅವರು ಕೋಪದಲ್ಲಿ ಬಂದ್ಬಿಟ್ಟು ಇಡೀ ಪ್ರಪಂಚವನ್ನ ನಷ್ಟ ಮಾಡುವಂತ बारूद बना लिया. ಆಟಮ್ ಬಾಂಬ್ಗಳನ್ನು ತಯಾರು ಮಾಡಿಬಿಟ್ರು. कौन सा बारूद है? एटम बम. ಯಾವ ಥರ ಸಿಡಿಮದ್ದುಗಳನ್ನು ತಯಾರು ಮಾಡಿಬಿಟ್ರು, ಆಟಮ್ ಬಾಂಬ್ ಥರ ಸಿಡಿಮದ್ದುಗಳನ್ನು ತಯಾರು ಮಾಡಿಬಿಟ್ರು. इतना क्रोधी है. ಇಷ್ಟು ಜಾಸ್ತಿ ಕ್ರೋಧಿಗಳಾಗಿದ್ದಾರೆ. क्रोध आता है तो आदमी अपने घर के बर्तन ही फोड़ने लगता. ಕ್ರೋಧ ಬಂದರೆ ಮನುಷ್ಯರೇನು ಮಾಡ್ತಾರೆ, ತಮ್ಮ ಮನೆಯಲ್ಲಿರೋ ಪಾತ್ರೆಗಳನ್ನೇ ಒಡೆದಾಗ್ಬಿಡ್ತಾರೆ. इतना क्रोधी बन गए ಇಷ್ಟು ಜಾಸ್ತಿ ಕ್ರೋಧಿಗಳಾಗ್ಬಿಡ್ತಾರೆ कि जिस डाल पर बैठे हुए हैं वही डाल काटना शुरू कर दिया. ಯಾವ ಕೊಂಬೆ ಮೇಲೆ ಕುತ್ಕೊಂಡಿದ್ದಾರೋ ಅದೇ ಕೊಂಬೆನ ಕಟ್ ಮಾಡ್ಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. जिस दुनिया में बैठे हुए हैं उसी दुनिया को नष्ट करने का सामान तैयार कर लिया. ಯಾವ ಪ್ರಪಂಚದಲ್ಲಿ ಕುತ್ಕೊಂಡಿದ್ದಾರೋ ಅದೇ ಪ್ರಪಂಚವನ್ನ ನಷ್ಟ ಮಾಡುವಂತ ಸಾಮಗ್ರಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. तो महाक्रोधी, ಅದಕ್ಕೆ ಹೇಳಲಾಗುತ್ತೆ ಮತ್ತೆ ಮಹಾಕ್ರೋಧಿ ಅಂತ, महाकामी, ಮಹಾಕಾಮಿ ಅಂತ ಹೇಳಲಾಗುತ್ತೆ. महालोभी मुस्लिम जो पश्चिमी देशों से रेगिस्तान से आए. ಮಹಾಲೋಭಿ ಮುಸ್ಲಿಂಗಳು ಯಾರು ಪಶ್ಚಿಮಿ ದೇಶಗಳಿಂದ, ರೇಗಿಸ್ತಾನ ಇಲಾಖೆ ಇದೆ ಮರುಭೂಮಿ, ಅಲ್ಲಿಂದ ಬರ್ತಾರೆ. जहाँ उनके देश रेगिस्तान में कुछ भी पैदा नहीं होता था. ಅವ್ರ ದೇಶದಲ್ಲಿ ಆ ಮರುಭೂಮಿಯಲ್ಲಿ ಏನು ಉತ್ಪನ್ನ ಪೈದಾಯಿಷಮನ ಅಂದ್ರೆ ಏನು ಅಲ್ಲಿ ಉತ್ಪನ್ನನೇ ಆಗ್ತಾ ಇರಲಿಲ್ಲ, ಬೆಳೆನೇ ಬರ್ತಾ ಇರಲಿಲ್ಲ ಅಲ್ಲೇನು. उन्होंने सुना कि भारत बहुत धनी है. ಆವಾಗ ಅವ್ರು ಗೊತ್ತಾಯ್ತು ಅವರಿಗೆ, ಹಾ ಭಾರತ ದೇಶ ತುಂಬ ಧನ ಸಂಪತ್ತಿ ಉಳ್ಳುವಂಥ ದೇಶ ಆಗಿದೆ ಅಂತ. बड़े माल पैदा होते हैं वहाँ. ಇಲ್ಲಂತೂ ತುಂಬ ಮಾಲ್ಗಳೆಲ್ಲ ಸಿಗುತ್ತೆ, ತುಂಬ ಉತ್ಪನ್ನ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು. बस ढेर की ढेर जनरेशन बनाई. ತುಂಬ ಜಾಸ್ತಿ ಜನರೇಷನ್ಗಳನ್ನು ತಯಾರು ಮಾಡಿದ್ರು. कैसे? काम विकार से व्यभिचारी बन करके. ಯಾವುದರಿಂದ? ಕಾಮವಿಕಾರದಿಂದ ವ್ಯಭಿಚಾರಿಗಳಾಗ್ಬಿಟ್ಟು. इतना व्यभिचार होता था ಇಷ್ಟು ಜಾಸ್ತಿ ವ್ಯಭಿಚಾರ ಆಗ್ತಾ ಇತ್ತು कि बहनों बहनों में भी शादी कर लेते थे. ಅವರು ಸಹೋದರರ ಮಧ್ಯದಲ್ಲೂ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ರು. आज भी भारत का जो विदेश माना जाता है, विदेश दक्षिण भारत,
ಇವಾಗೂ ಸಹ ಭಾರತದ ವಿದೇಶ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ದಕ್ಷಿಣ ಭಾರತಕ್ಕೆ. ಆ ದಕ್ಷಿಣ ಭಾರತದಲ್ಲಿ वहाँ आज भी ये परंपरा चल रही है। ಮತ್ತು ಆ ದಕ್ಷಿಣ ಭಾರತದಲ್ಲಿ ಇವಾಗೂ ಸಹ ಆ ಪರಂಪರಾ ನಡೀತಾ ಇದೆ. क्या बहन से शादी कर लेते, ಅಕ್ಕ ತಂಗಿಯರ ಜೊತೆನೂ ಮದುವೆ ಮಾಡ್ಕೊಂಡ್ಬಿಡ್ತಾರೆ, भांजी से शादी कर लेते, भतीजी से शादी कर लेते। ಅಂದರೆ ಸಹೋದರನ ಮಗ ಅಥವಾ ಸಹೋದರನ ಮಗಳು ಅವ್ರ ಜೊತೆನೂ ಮದುವೆ ಮಾಡಿಬಿಡ್ತಾರೆ. तो देखो ऐसी आत्माएं, ಮತ್ತೆ ನೋಡಿ ಈ ರೀತಿ ಇರುವಂಥ ಆತ್ಮಗಳು जब जनरेशन बहुत बढ़ जाती है उनके परिवार की, धर्म की, ಯಾವಾಗ ಅವ್ರ ಪರಿವಾರದ್ದು ಅವ್ರ ಧರ್ಮದ್ದು ಜನ್ರೇಷನ್ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ, और खाने के लिए रेगिस्तान में कुछ भी पैदा ही नहीं होता, ಮತ್ತು ತಿನ್ಲಿಕ್ಕೋಸ್ಕರ ರೇಗಿಸ್ತಾನದಲ್ಲಿ ಮರುಭೂಮಿಯಲ್ಲಿ ಏನೂ ಸಿಗೋದೇ ಇಲ್ಲ, ಏನೂ ಅಲ್ಲಿ ಉತ್ಪನ್ನನೇ ಆಗಲ್ಲ ಬೆಳೆ. तो उनकी नजर भारत के ऊपर जाती है। बहुत सोना चांदी है वहाँ मंदिरों में। ಆವಾಗ ಅವ್ರ ದೃಷ್ಟಿ ಭಾರತದ ಕಡೆ ಹೋಗುತ್ತೆ. ಭಾರತದಲ್ಲಿರೋ ದೇವಸ್ಥಾನಗಳಲ್ಲಿ ತುಂಬ ವಜ್ರ ವೈಡೂರ್ಯ ಎಲ್ಲ ತುಂಬ ಇದೆ, ಬೆಳೆ ಬಂಗಾರ ಎಲ್ಲ ಅಂತ. बस बड़ी बड़ी सेनाएं बनाई ಆವಾಗ ಅವ್ರ ದೊಡ್ಡ ದೊಡ್ಡ ಸೈನ್ಯಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಬಂದ್ರು. जनरेशन की, और भारत में आकर के बड़े बड़े आक्रमण किए। ಆವಾಗ ತಮ್ಮ ಜನ್ರೇಷನ್ನಿನ ದೊಡ್ಡ ದೊಡ್ಡ ಸೈನ್ಯಗಳನ್ನು ಮಾಡ್ಕೊಂಡ್ಬಿಟ್ಟು ಬಂದು ಭಾರತದಲ್ಲಿ ತುಂಬ ಆಕ್ರಮಣವನ್ನೆಲ್ಲ ಮಾಡಿದರು. कैसे आक्रमण? जैसे आज के लुटेरे, ಯಾವ ಥರ ಆಕ್ರಮಣವನ್ನು ಮಾಡ್ತಾರೆ, ಯಾವ ಥರ ಇವಾಗಿನ ಪ್ರಪಂಚದಲ್ಲಿ ಲೂಟಿ ಮಾಡೋರು ಇರ್ತಾರೆ ಜನಗಳಲ್ವಾ, ಆ ಥರ. डकैत आक्रमण करते हैं परिवारों में। ಡಕೈತರು ಆಕ್ರಮಣವನ್ನು ಮಾಡ್ತಾರೆ ಪರಿವಾರಗಳಲ್ಲಿ, ಆ ಥರ ಆಕ್ರಮಣವನ್ನು ಮಾಡ್ತಾರೆ. क्या करते हैं? है? सिर्फ धन ही उठा के ले जाते हैं कि बीवी वाले बच्चों को भी सत्यानाश करके जाते हैं। ಏನು ಮಾಡ್ತಾರೆ, ಕೇವಲ ಧನ ಸಂಪತ್ತಿನೇ ಲೂಟಿ ಮಾಡಿ ತೊಗೊಂಡು ಹೋಗ್ತಾರಾ, ಅಥವಾ ಪರಿವಾರದಲ್ಲಿರೋ ಹೆಂಡತಿ ಮಕ್ಕಳು ಯಾರೇ ಇದ್ದಾರೆ ಅವ್ರದ್ದು ಸತ್ಯಾನಾಶ ಮಾಡಿ ಹೋಗ್ಬಿಡ್ತಾರ, उनका भी सत्यानाश कर देते ಅವ್ರದ್ದು ಸತ್ಯಾನಾಶ ಮಾಡಿ ಹೋಗ್ತಾರೆ. हैं। ऐसे ही लोभ के वशीभूत होकर के ಅದೇ ಥರ ಲೋಭದ ವಶೀಭೂತರಾಗ್ಬಿಟ್ಟು उन्होंने ऐसे ऐसे जघन्य अपराध भारत में आकर के किए। ಅವರು ಈ ಥರ ದೊಡ್ಡ ದೊಡ್ಡ ಜಘನ್ಯ ಅಪರಾಧಗಳನ್ನು ಭಾರತದಲ್ಲಿ ಬಂದ್ಬಿಟ್ಟೆ ಅವ್ರು ಮಾಡ್ತಾರೆ. तो लोभी हुए न कि नहीं हुए? ಮತ್ತೆ ಅವ್ರ ಲೋಭಿಗಳಾದ್ರೂ ಇಲ್ವೋ? इसी तरह मोही आर्य समाजी, ಅದೇ ಥರ ಮೋಹಿ ಆರ್ಯ ಸಮಾಜಿಗಳು, जिनकी गवर्नमेंट भारत में लंबे समय तक चली, कांग्रेस गवर्नमेंट, ಯಾರ್ದು ಕಾಂಗ್ರೆಸ್ ಗೌರ್ಮೆಂಟ್ ಭಾರತದಲ್ಲಿ ತುಂಬ ಜಾಸ್ತಿ ಸಮಯದವರೆಗೂ ರಾಜ್ಯ ಮಾಡುತ್ತೆ. हमें वोट चाहिए। ನಮಗಂತೂ ಓಟ್ ಬೇಕಾಗಿದೆ. तुम चाहे कोई धर्म को मानो या न मानो, ನೀವು ಬಲ್ಲೆ ಯಾವುದಾದ್ರೂ ಧರ್ಮವನ್ನು ಕೇಳಿ ಒಪ್ಕೊಳ್ಳಿ ಅಥವಾ ಒಪ್ಕೊಳ್ದೇ ಇರಲಿ, हमको क्या करो, हमको तुम अपना वोट दे दो। ಆದರೆ ನೀವೇನು ಮಾಡಿ ನಮಗೆ ನಿಮ್ಮ ಓಟನ್ನು ಕೊಡ್ತಾ ಇರಿ ಸಾಕು ಅಂತ. हमारी कांग्रेस गवर्नमेंट के भांति बन जाओ। ನೀವು ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿನ ಸದಸ್ಯರಾಗ್ಬಿಡಿ. मन अपना परिवार बढ़ाते हैं, ಅಂದರೆ ಅವರು ತಮ್ಮ ಪರಿವಾರವನ್ನು ಹೆಚ್ಚು ಮಾಡ್ತಾರೆ. ये नहीं देखते कि जो परिवार हम बढ़ाते हैं, ಇದನ್ನು ನೋಡೋದಿಲ್ಲ, ಯಾವ ಪರಿವಾರವನ್ನು ನಾವು ಹೆಚ್ಚು ಮಾಡ್ತಾ ಇದ್ದೀವಿ, परिवार में भ्रष्टाचारी लोग आ रहे हैं ಮತ್ತೆ ಆ ಪರಿವಾರದಲ್ಲಿ ಭ್ರಷ್ಟಾಚಾರಿ ಜನಗಳು ಬರ್ತಾ ಇದ್ದಾರಾ, या श्रेष्ठ आचरण करने वाले आ रहे हैं। ಅಥವಾ ಶ್ರೇಷ್ಠ ಆಚರಣೆ ಮಾಡುವಂಥವ್ರು ಬರ್ತಾ ಇದ್ದಾರಾ? वो श्रेष्ठाचारी नहीं होते हैं, ಮತ್ತೆ ಅವರು ಶ್ರೇಷ್ಠಾಚಾರಿ ಆಗಿರೋದಿಲ್ಲ. वो जहाँ देखी तबावरात वहीं बिताई सारी रात। ಅವ್ರು ಯಾವ ಥರ ಇರ್ತಾರೆ, ಎಲ್ಲಿ ನೋಡ್ತಾರೆ ಜಾತ್ರೆ ನಡೀತಾ ಇದೆ, ಮೆರವಣಿಗೆ ಆಗ್ತಾ ಇದೆ, ಮದುವೆ ನಡೀತಾ ಇದೆ, ಮೆರವಣಿಗೆ ನಡೀತಾ ಇದೆ ಅಂತ ಎಲ್ಲಿ ನೋಡ್ತಾರೋ ಅಲ್ಲೇ ಹೋಗ್ಬಿಟ್ಟು ರಾತ್ರಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ. देखते हैं कि ये पार्टी बड़ी पावरफुल है, ನೋಡ್ತಾರೆ ಈ ಪಾರ್ಟಿ ತುಂಬ ಜಾಸ್ತಿ ಪವರ್ಫುಲ್ ಆಗಿದೆ ಅಂತ, जीत जाएगी, ಈ ಪಾರ್ಟಿನೇ ಗೆಲ್ಲೋದು ಅಂತ ಯಾವಾಗ ಗೊತ್ತಾಗುತ್ತೆ? इसको बहुत साहूकारों से पैसा ज्यादा मिल रहा है, ಇವರಿಗೆ ಸಾಹುಕಾರರಿಂದ ದುಡ್ಡು ತುಂಬ ಜಾಸ್ತಿ ಸಿಗ್ತಾ ಇದೆ ಅಂತ बस उसी पार्टी में पट कन्वर्ट हो जाते। ತಕ್ಷಣ ಅದೇ ಪಾರ್ಟಿಯಲ್ಲಿ ಹೋಗ್ಬಿಟ್ಟು ಕನ್ವರ್ಟ್ ಆಗೋಗ್ತಾರೆ. अभी भी कन्वर्ट हो रहे हैं। ಇವಾಗೂ ಸಹ ಕನ್ವರ್ಟ್ ಆಗ್ತಾ ಇದ್ದಾರೆ. तो देखो वो अपनी जनरेशन बढ़ाते हैं, ಮತ್ತೆ ನೋಡಿ ಅವರು ತಮ್ಮ ಜನ್ರೇಷನನ್ನು ಜಾಸ್ತಿ ಮಾಡ್ತಾರೆ, क्वालिटी नहीं देखते। ಅವ್ರ ಕ್ವಾಲಿಟಿಯನ್ನು ನೋಡೋದಿಲ್ಲ. क्या करते हैं? अपनी पार्टी की संख्या बढ़ाते हैं। ಏನು ಮಾಡ್ತಾರೆ, ಅವರು ತಮ್ಮ ಪಾರ್ಟಿಯ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾರೆ.
वो मोह है उनका परिवार के प्रति, ಅವ್ರದ್ದು ತಮ್ಮ ಪರಿವಾರದ ಪ್ರತಿ ಮೋಹ ಇರುತ್ತೆ, तो मोही हो गई। ಮತ್ತೆ ಮೋಹಿ ಆಗ್ಬಿಡ್ತಾರೆ। उन्हीं मोही भारतीय ಕಾಂಗ್ರೆಸಿಯೋं ಕಹೋ, ಅದೇ ಮೋಹಿ ಭಾರತದಲ್ಲಿರುವಂಥ ಕಾಂಗ್ರೆಸ್ನವರು ಅಂತ ಹೇಳಿ, आर्य समाजियों कहो, ಆರ್ಯ ಸಮಾಜಿಗಳು ಅಂತ ಹೇಳಿ, उन आर्य समाजियों में ಆ ಆರ್ಯ ಸಮಾಜಿಗಳಲ್ಲಿ जिनमें ये मान्यता है ಯಾರಲ್ಲಿ ಈ ಥರ ಮಾನ್ಯತೆ ಇರುತ್ತೆ कि भगवान तो निराकार है, हम कोई साकार देवता को नहीं मानते, ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ, ನಾವಂತೂ ಯಾವುದೇ ಸಾಕಾರ ದೇವಿ ದೇವತೆಗಳಿಗೆ ಮಾನ್ಯತೆನೇ ಕೊಡಲ್ಲ ಅಂತ। तो आधे नास्तिक हुए या नहीं हुए ಮತ್ತೆ ಅವ್ರು ಅರ್ಧ ನಾಸ್ತಿಕರಾಗಿದ್ದಾರೋ ಇಲ್ವೋ? कि भगवान को निराकार तो मानते हैं, ಅಂದ್ರೆ ಅವ್ರು ಭಗವಂತನ ನಿರಾಕಾರ ಅಂತ ಅಂತೂ ಒಪ್ಕೊಂತಾರೆ, लेकिन उसका साकार रूप नहीं मानते। ಆದ್ರೆ ಅವರ ಸಾಕಾರ ರೂಪ ಏನು ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ। तो आत्मा भी निराकार है, ಅದಕ್ಕೆ ಬಾಬಾ ಹೇಳ್ತಾರೆ ಅದಂತೂ ಆತ್ಮನೂ ಸಹ ನಿರಾಕಾರನೇ ಆಗಿದೆ, लेकिन आत्मा को मानेंगे तब जब शरीर में होगी। ಆದ್ರೆ ಆತ್ಮನ ಅವಾಗೆ ಒಪ್ಕೊಳ್ಳಿಕ್ಕಾಗತ್ತೆ ಯಾವಾಗ ಅದು ಶರೀರದಲ್ಲಿ ಇರುತ್ತೆ। तो वो आधे नास्तिक है। ಅದಕ್ಕೆ ಮತ್ತೆ ಅವ್ರು ಅರ್ಧ ನಾಸ್ತಿಕರಾಗಿದ್ದಾರೆ। उनसे बनी है भारतीय कम्युनिस्ट पार्टी, ಅವರಿಂದ ಆಗಿದ್ದಾರೆ ಭಾರತದ ಕಮ್ಯುನಿಸ್ಟ್ ಪಾರ್ಟಿ, और उन्हीं का ही एक बिगड़ा हुआ रूप जो रशिया में ಮತ್ತೆ ಅವ್ರದ್ದೇ ಕೆಟ್ಟಿರುವಂತ ಇನ್ನೊಂದು ರೂಪ ಏನಿದೆ ರಷ್ಯಾನಲ್ಲಿದೆ, राज्य चल रहा है, ಅವ್ರದ್ದು ರಾಜ್ಯ ರಷ್ಯಾನಲ್ಲಿ ನಡೀತಾ ಇದೆ। वो पूरे ही नास्तिक बन गए। ಅವರಂತೂ ಪೂರ್ತಿನೇ ನಾಸ್ತಿಕರಾಗ್ಬಿಟ್ಟಿದ್ದಾರೆ। क्या? पूरे नास्तिक, न आत्मा को मानते, न परमात्मा को मानते, न धर्म को मानते, ಅವರಂತೂ ಪೂರ್ತಿ ನಾಸ್ತಿಕರಾಗಿ ಹೋಗ್ಬಿಡ್ತಾರೆ, ಅಂದರೆ ಅವ್ರ ಆತ್ಮಗೂ ಮಾನ್ಯತೆ ಕೊಡಲ್ಲ, ಪರಮಾತ್ಮನಿಗೂ ಮಾನ್ಯತೆ ಕೊಡಲ್ಲ, ಮತ್ತು ಧರ್ಮಕ್ಕೂ ಮಾನ್ಯತೆ ಕೊಡಲ್ಲ, न स्वर्ग को मानते, न नरक को मानते, कुछ मानते ही नहीं, किसी बात पर उनको आस्था है ही नहीं। ಅಂದರೆ ಅವರು ಸ್ವರ್ಗಕ್ಕೂ ಒಪ್ಕೊಳ್ಳಲ್ಲ, ನರಕನೂ ಒಪ್ಕೊಳ್ಳಲ್ಲ, ಯಾವುದೇ ಮಾತಿನ ಮೇಲೆ ಅವರಿಗೆ ನಂಬಿಕೆ ವಿಶ್ವಾಸ ಅನ್ನೋದು ಇಲ್ಲವೇ ಇಲ್ಲ, ಯಾರಿಗೂ ಅವ್ರು ನಂಬೋದೇ ಇಲ್ಲ, ಅವ್ರು ಪೂರ್ತಿ ನಾಸ್ತಿಕರಾಗಿರ್ತಾರೆ। वो अपने ही अहंकार में डूबे हुए अपन को ही सब कुछ मानते हैं। ಅವರು ತಮ್ಮದೇ ಅಹಂಕಾರದಲ್ಲಿ ಮುಳುಗಿರ್ತಾರೆ, ಮತ್ತು ಅವರು ಸ್ವಯಂಗೆ ನಾವೇ ಎಲ್ಲ ಆಗಿದ್ದೀವಿ ಸರ್ವಸ್ವ ಅಂತ ಅನ್ಕೊಂಡ್ಬಿಡ್ತಾರೆ। हम चाहे तो इस दुनिया को 2 सेकंडों में नष्ट कर सकते हैं, ನಾವು ಬೇಕಂದ್ರೆ ಈ ಪ್ರಪಂಚವನ್ನು 2 ಸೆಕೆಂಡ್ನಲ್ಲೇ ನಷ್ಟ ಮಾಡ್ಬೋದಾಗಿದೆ ಅಂತ ತಿಳ್ಕೊತಾರೆ, हम ही भगवान हैं। ನಾವೇ ಭಗವಂತ ಆಗಿದ್ದೀವಿ। ऐसे नास्तिक ಆ ಥರ ನಾಸ್ತಿಕರು ಸಹ ಇದೆ। तो सारे मिला करके देखो मुख्य मुख्य धर्म, ಮತ್ತು ಎಲ್ಲ मुख्य मुख्य ಧರ್ಮಗಳನ್ನು ನೋಡಿ, उनकी धारणाएं ಅದರ ಧಾರಣೆಗಳನ್ನು ನೋಡಿ, टोटल कितने हुए? 10 सिर हुए। ಟೋಟಲ್ ಎಷ್ಟಾಯಿತು? 10 ತಲೆಗಳಾಯಿತು। ऐसा कोई एक व्यक्ति नहीं होता है ಮತ್ತು ಈ ಥರ ಯಾವುದೇ ಒಬ್ಬ ವ್ಯಕ್ತಿ ಏನಿರೋದಿಲ್ಲ, जो 10 सिर वाला हो। ಯಾರು 10 ತಲೆ ಉಳ್ಳುವಂಥವ್ರು ಒಬ್ಬರೇ ಇರೋದಿಲ್ಲ। ये 10 सिर वाला रावण भगवान के स्थापन किए हुए ಈ 10 ತಲೆ ಉಳ್ಳುವಂಥ ರಾವಣ ಯಾರಿದ್ದಾರೆ, ಇವರು ಭಗವಂತ ಸ್ಥಾಪನೆ ಮಾಡಿರುವಂಥ राजाई को उखाड़ फेंक देते हैं, ರಾಜಾಯಿಯನ್ನು ಅವ್ರು ನಷ್ಟ ಮಾಡಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಆ ರಾಜಾಯಿಯನ್ನು, और प्रजा के ऊपर प्रजा का राज्य चलाते हैं। ಮತ್ತೆ ಅವರು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವನ್ನು ನಡೆಸ್ತಾರೆ। आज सारी दुनिया में प्रजा के ऊपर प्रजा का राज्य, ಇವತ್ತು ಇಡೀ ಪ್ರಪಂಚದಲ್ಲಿ ಏನಾಗಿದೆ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ, क्योंकि सारी दुनिया में रावण राज्य है। ಯಾಕೆಂದ್ರೆ ಇಡೀ ಪ್ರಪಂಚದಲ್ಲೇ ರಾವಣನ ರಾಜ್ಯ ಇದೆ। एक नाम मात्र एक छोटा सा भारतीय देश है, ಹೆಸರಿಗೆ ಮಾತ್ರ ಒಂದು ಚಿಕ್ಕದಾಗಿರುವಂಥ ಭಾರತೀಯ ದೇಶ ಇದೆ, ಯಾವುದು? भूटान। ಭೂಟಾನ್। क्या? भूटान, जो उस एक राम की यादगार है। ಆ ಭೂಟಾನ್ ರಾಜ್ಯ ಏನಿದೆ ಅದು ಒಬ್ಬ ರಾಮನ ನೆನಪಾರ್ಥ ಆಗಿದೆ। जैसे कृष्ण की आत्मा भगवान के आने पर त्रिमूर्ति में से ब्रह्मा का पाठ बजाती है, ಯಾವ ಥರ ಕೃಷ್ಣನ ಆತ್ಮ ಯಾವಾಗ ಭಗವಂತ ಬರ್ತಾರೆ ಸೃಷ್ಟಿಯಲ್ಲಿ ಆವಾಗ ಆ ಆತ್ಮ ಬ್ರಹ್ಮನ ಪಾತ್ರವನ್ನು ಮಾಡ್ತಾರೆ, वैसे ही राम की आत्मा
त्रिमूर्ति में से शंकर का पार्ट बजाते हैं। ಅದೇ ಥರ ರಾಮನ ಆತ್ಮ ತ್ರಿಮೂರ್ತಿಯಲ್ಲಿ ಶಂಕರನ ಪಾತ್ರ ಮಾಡುತ್ತೆ. उस राम शंकर के लिए ही शास्त्रों में कहा गया है, ಆ ರಾಮ ಯಾರಿದ್ದಾರೆ, ಶಂಕರನ ಆತ್ಮ ಯಾರಿದ್ದಾರೆ, ಅವ್ರಿಗೋಸ್ಕರನೇ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ब्रकुटी विलास सृष्टिलय होई, ಬ್ರಕುಟಿ ವಿಲಾಸ ಸೃಷ್ಟಿಲಯ ಹೋಯಿ, सपने संकट पर ही की सोई। सपनों संकट पर ही के सोई. जिसकी भौं के टेढ़े करने मात्र से ही सारी दुनिया का विनाश हो जाता है। ಅಂದರೆ ಯಾರು ತಮ್ಮ ಭ್ರುಕುಟಿಯನ್ನು ಹುಬ್ಬುಗಳನ್ನು ಸೊಟ್ಟ ಮಾಡಿದ ತಕ್ಷಣನೇ ಇಡೀ ಪ್ರಪಂಚದ ವಿನಾಶ ಆಗೋಗ್ಬಿಡುತ್ತೆ. उसके ऊपर सपने में भी कोई दुख पड़ सकता है क्या? ಮತ್ತೆ ಅಂಥವ್ರ ಮೇಲೆ ಕನಸಿನಲ್ಲೂ ಸಹ ಯಾವುದೇ ಪ್ರಕಾರದ ದುಃಖ ಬರ್ಬೋದಾಗಿದೆನಾ? किसने बोला? ಮತ್ತೆ ಈ ಮಾತನ್ನ ಯಾರು ಹೇಳಿದ್ದು? लक्ष्मण ने बोला, ಲಕ್ಷ್ಮಣ ಹೇಳಿದ. सीता को बोला। ಯಾರು ಹೇಳಿದ್ರು? ಸೀತನ್ಗೆ ಲಕ್ಷ್ಮಣ ಹೇಳಿದ್ರು. क्या? जिस सीता को रावण अपने कब्जे में ले लेता है। ಯಾವ ಸೀತೆಯನ್ನ ರಾವಣ ತಮ್ಮ ಹಿಡಿತದಲ್ಲಿ ತಗೊಂಡ್ಬಿಡ್ತಾನೆ. क्यों कब्जे में ले लेता है? ಅವರು ತಮ್ಮ ಹಿಡಿತದಲ್ಲಿ ಯಾಕೆ ತಗೊಂಡ್ಬಿಡ್ತಾರೆ? क्योंकि जो श्रीमत की लीका है उस लीका का उसने उल्लंघन कर दिया। ಯಾಕೆಂದ್ರೆ ಅವರು ಶ್ರೀಮತದ ಗೆರೆ ಏನಿದೆ ಆ ಗೆರೆಯ ಉಲ್ಲಂಘನೆಯನ್ನ ಮಾಡಿಬಿಡ್ತಾರೆ, ಅದನ್ನ ದಾಟಿ ಹೋಗ್ಬಿಡ್ತಾರೆ ಶ್ರೀಮತದ ಗೆರೆಯನ್ನ. ಅದಕ್ಕೆ क्या है श्रीमत की लीका? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಶ್ರೀಮತದ ಗೆರೆನೇ ಏನಾಗಿದೆ? वो श्रीमत की लीका खींचने वाला कौन था? ಮತ್ತೆ ಆ ಶ್ರೀಮತದ ಗೆರೆಯನ್ನ ಎಳೆಯುವಂಥವ್ರು ಯಾರಾಗಿದ್ರು? लक्ष्मण। ಲಕ್ಷ್ಮಣ ಆಗಿದ್ದ. जिसने लक्ष्य को मार लिया। ಯಾರು ಲಕ್ಷ್ಯವನ್ನ ಪೂರ್ತಿ ಸಾಯಿಸ್ಬಿಟ್ಟಿದ್ದಾರೆ, कैसे भी करके मार लिया। ಯಾವುದೇ ಪ್ರಕಾರದಲ್ಲಿ ಅದನ್ನ ಕೊಲ್ಬಿಡ್ತಾರೆ. देहं वा पातयामि कार्यं वा साधयामि। ದೇಹಂ ವಾ ಪಾತ್ಯಾಮಿ ಕಾರ್ಯಂ ವಾ ಸಾಧಿಯಾಮಿ. ये देह ब्रह्मा की भल छूट गई ಭಲೆ ಬ್ರಹ್ಮನ ಈ ದೇಹ ಏನಿದೆ ಇದು ಹೊರಟೋಗ್ಬಿಡ್ತು. तो भी उस पद को प्राप्त करके ಆದರೂ ಸಹ ಆ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡು पुरुषार्थ खत्म हुआ। ಪುರುಷಾರ್ಥ ಮುಗಿಸಿದ್ರು. अभी भी वो आत्मा इस दुनिया में कार्यरत है या नहीं है? ಇವಾಗೂ ಸಹ ಆತ್ಮ ಈ ಪ್ರಪಂಚದಲ್ಲಿ ಕಾರ್ಯರತ ಆಗಿದಾರೋ ಇಲ್ವೋ? वो ही लक्ष्मण की आत्मा ಅವರೇ ಲಕ್ಷ್ಮಣನ ಆತ್ಮ ಆಗಿದ್ದಾರೆ. जो शास्त्रों में शेषनाग का अवतार मानी जाती है। ಆ ಲಕ್ಷ್ಮಣನ ಆತ್ಮ ಯಾರಿದ್ದಾರೆ ಅವ್ರನ್ನೇ ಶಾಸ್ತ್ರದಲ್ಲಿ ಶೇಷನಾಗನ ಅವತಾರ ಅಂತ ತೋರಿಸಿದ್ದಾರೆ. जो नाग वासुकी नाग कहा जाता है। ಆ ನಾಗ ಏನಿದೆ, ಹಾವೇನಿದೆ, ಅದಕ್ಕೆ ವಾಸುಕಿ ನಾಗ ಅಂತಾನು ಹೇಳ್ತಾರೆ. वसु का पुत्र वासुकी, मात्रा बढ़ गई। ವಸುವಿನ ಮಗ ವಾಸುಕಿ ಅಂದ್ರೆ ಒಂದು ಆಕಾರ ಹೆಚ್ಚಾಗ್ಬಿಡುತ್ತೆ. वसु माने धन संपत्ति। ವಸು ಅಂದ್ರೇನೆ ಧನ ಸಂಪತ್ತು. दुनिया में सबसे बड़ी से बड़ी अखूट धन संपत्ति ಪ್ರಪಂಚದಲ್ಲಿ ದೊಡ್ಡಕ್ಕಿಂತ ದೊಡ್ಡ ಅಕೂಟ ಧನ ಸಂಪತ್ತಿ कहाँ कहेंगे, किसके पास? ಯಾರ ಹತ್ರ ಇದೆ ಅಂತ ಹೇಳಲಾಗುತ್ತೆ? ಎಲ್ಲಿದೆ? है? ऐसी धन संपत्ति जो कभी खूटती ही नहीं ಆ ಥರ ಧನ ಸಂಪತ್ತಿ ಅದು ಯಾವತ್ತೂ ನಷ್ಟನೇ ಆಗಲ್ಲ. है? कौन है? ಯಾರಾಗಿದ್ದಾರೆ? धीरे से क्यों बोलते? शिव बाप, ಶಿವ ತಂದೆ ಆಗಿದ್ದಾರೆ, सुप्रीम सोल। ಸುಪ್ರೀಂ ಸೋಲ್ ಆಗಿದ್ದಾರೆ. वो एक ऐसी अखूट धन संपत्ति का भंडार है ಅವರೊಬ್ರು ಆ ಥರ ಅಕೂಟ ಜ್ಞಾನ ಧನ ಸಂಪತ್ತಿಯ ಭಂಡಾರ ಆಗಿದ್ದಾರೆ. जिसके लिए गायन है। ಅವರಿಗೋಸ್ಕರ ಗಾಯನೇ ಇದೆ. क्या? पूर्णमिदं पूर्णमदः पूर्णात् पूर्णं यदुच्यते पूर्णस्य पूर्णमादाय पूर्णमेवावशिष्यते। ಅವರಿಗೋಸ್ಕರ ಗಾಯನೇ ಇದೆ. ಏನಂತ? ಪೂರ್ಣಮಿದ ಪೂರ್ಣಮದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. वो ऐसी अकूट धन संपत्ति है ಅವ್ರ ಆ ಥರ ಅಕೂಟ ಜ್ಞಾನದ ಧನ ಸಂಪತ್ತಿ ಆಗಿದೆ. ज्ञान की कि उस ज्ञान को पूरा कोई उठा ले ಅಂದ್ರೆ ಆ ಜ್ಞಾನವನ್ನ ಯಾರಾದ್ರೂ ಪೂರ್ತಿ ತಗೊಂಡ್ಬಿಟ್ರೇನು ಸಹ तो भी वो
पूर्ण ही बचता है, ಆದರೂ ಸಹ ಅವ್ರು ಪೂರ್ಣ ಆಗೇ ಉಳಿತಾರೆ. उसमें खूटने का सवाल है ही नहीं. ಅದರಲ್ಲಂತೂ ಕಡಿಮೆ ಆಗುವಂಥ ಪ್ರಶ್ನೆನೇ ಇಲ್ಲ. वो है वसु. ಅವರಾಗಿದ್ದಾರೆ ವಸು. शास्त्रों में उसको कह दिया वसुदेव. ಶಾಸ್ತ್ರಗಳಲ್ಲಿ ಅವರಿಗೆ ಹೇಳ್ಬಿಟ್ಟಿದ್ದಾರೆ ವಸುದೇವ್. कैसा देवता? ಯಾವ ಥರ ದೇವತೆ ಆಗಿದ್ದಾರೆ? वसुदेव. और उसके पुत्र का नाम ವಸುದೇವ್. ಅಂದರೆ ಅವ್ರ ಮಗುವಿನ ಹೆಸರೇನಾಗಿದೆ? वासुदेव. ವಾಸುದೇವ ಅವ್ರ ಮಗುವಿನ ಹೆಸರಾಗಿದೆ. मात्रा बढ़ गई कि नहीं? ಮತ್ತೆ ಒಂದು ಆಕಾರ ಹೆಚ್ಚಾಯ್ತೋ ಇಲ್ವೋ? उसको कृष्ण का रूप दे दिया. ಅವರಿಗೆ ಕೃಷ್ಣನ ರೂಪ ಅಂತ ಕೊಟ್ಬಿಟ್ಟಿದ್ದಾರೆ. रूप देने वाले ये नहीं जानते हैं कि वो संगम युग का कृष्ण है. ಮತ್ತೆ ರೂಪ ಕೊಡುವಂತವ್ರು ಈ ಮಾತನ್ನ ತಿಳ್ಕೊಂಡಿಲ್ಲ, ಅವರು ಸಂಗಮ ಯುಗದ ಕೃಷ್ಣ ಆಗಿದಾರ, 16 कला संपूर्ण 16 ಕಲಾ ಸಂಪೂರ್ಣ, या सतयुग का 16 कला संपूर्ण है. ಅಥವಾ ಸತ್ಯುಗದ 16 ಕಲಾ ಸಂಪೂರ್ಣ ಆಗಿದಾರ. ये बेचारों को पता नहीं. ಇದಂತೂ ಪಾಪ ಯಾರಿಗೂ ಗೊತ್ತೇ ಇಲ್ಲ. अब तुम बच्चों को तो पता चल गया. ಆದ್ರೆ ಇವಾಗ ನೀವು ಮಕ್ಕಳಿಗಂತೂ ಗೊತ್ತಾಗ್ಬಿಟ್ಟಿದೆ. जो कृष्ण का यादगार है, ಯಾವುದು ಕೃಷ್ಣನ ನೆನಪಾರ್ಥ ಆಗಿದೆ, भगवान के रूप में, ಭಗವಂತನ ರೂಪದಲ್ಲಿ, भगवान का साकार स्वरूप, असली भगवान जो निराकार शिव है, ಭಗವಂತನ ಸಾಕಾರ ಸ್ವರೂಪ ಅಂದ್ರೆ ನಿಜವಾದ ಭಗವಂತ ಯಾರು ನಿರಾಕಾರ ಶಿವ ಆಗಿದ್ದಾರೆ. उसके बाद जिसका नाम आता है, ಅವ್ರ ನಂತರ ಯಾರ ಹೆಸರು ಬರುತ್ತೆ उसको बाप ने बताया. ಅವರಿಗೆ ತಂದೆ ಹೇಳ್ತಾರೆ, नेक्स्ट टू गॉड इज कृष्ण. ನೆಕ್ಸ್ಟ್ ಗಾಡ್ ಈಸ್ ಕೃಷ್ಣ. क्या गॉड माने भगवान के बाद अगर किसी का नाम है ಏನಂತ ಹೇಳ್ತಾರೆ? ಗಾಡ್ ಅಂದ್ರೆ ಭಗವಂತನ ನಂತರ ಒಂದ್ ವೇಳೆ ಯಾರ್ದಾದ್ರೂ ಹೆಸರಿದೆ ಅಂದ್ರೆ तो कृष्ण. ಮತ್ತೆ ಅದು ಕೃಷ್ಣನ ಹೆಸರಾಗಿದೆ. सतयुग का कृष्ण नहीं. ಮತ್ತೆ ಅದು ಸತ್ಯುಗದ ಕೃಷ್ಣ ಅಲ್ಲ. कौन सा? संगम युगी कृष्ण. ಯಾವ್ದಾಗಿದೆ? ಸಂಗಮಿಗೆ ಕೃಷ್ಣನ ಹೆಸರಾಗಿದೆ. नेक्स्ट टू गॉड इज प्रजापिता. ನೆಕ್ಸ್ಟ್ ಗಾಡ್ ಈಸ್ ಪ್ರಜಾಪಿತ. प्रजापिता जो है वो गॉड के बाद दूसरा नंबर दुनिया में. ಪ್ರಜಾಪಿತ ಯಾರಿದ್ದಾರೆ? ಅವರು ಗಾಡ್ನ ನಂತರ 2ನೇ ನಂಬರ್ನಲ್ಲಿದ್ದಾರೆ ಪ್ರಪಂಚದಲ್ಲಿ. नेक्स्ट टू गॉड इज नारायण. ನೆಕ್ಸ್ಟ್ ಗಾಡ್ ಈಸ್ ನಾರಾಯಣ. गॉड के बाद दूसरा नंबर किसका? नारायण. ಗಾಡಿನ ನಂತರ 2ನೇ ನಂಬರ್ನಲ್ಲಿ ಯಾರಿದ್ದಾರೆ? ನಾರಾಯಣ. जो नर से नारायण बनता है. ಅವರೇ ನರನಿಂದ ನಾರಾಯಣ ಆಗ್ತಾರೆ. क्या? हाँ, वो सतयुग का पहले जन्म का नारायण नहीं. ಅವರು ಸತ್ಯುಗದ ಮೊದಲನೇ ಜನ್ಮದ ನಾರಾಯಣ ಅಲ್ಲ. और नेक्स्ट टू गॉड इज शंकर. ಮತ್ತೆ ನೆಕ್ಸ್ಟ್ ಗಾಡ್ ಈಸ್ ಶಂಕರ. तो बताओ, नेक्स्ट टू गॉड एक होगा या चार चार होंगे? ಮತ್ತೆ ಹೇಳಿ, ನೆಕ್ಸ್ಟ್ ಗಾಡ್ ಒಬ್ಬರಾಗಿರ್ತಾರ ಅಥವಾ 4 ಜನ ಆಗಿರ್ತಾರ? एक ही होगा. ಒಬ್ಬರೇ ಆಗಿರ್ತಾರೆ. समझने की बात है. ಮತ್ತೆ ಇದಂತೂ ತಿಳ್ಕೊಳ್ಳುವಂತ ಮಾತಾಗಿದೆ. वो एक ही आत्मा है ಮತ್ತೆ ಅವರು ಒಬ್ಬರೇ ಆತ್ಮ ಆ ಥರ ಆಗಿದ್ದಾರೆ. जिसको शास्त्रों में अनेक नाम दे दिए. ಅವರಿಗೆ ಶಾಸ್ತ್ರಗಳಲ್ಲಿ ಅನೇಕ ಹೆಸರುಗಳನ್ನ ಕೊಟ್ಬಿಟ್ಟಿದ್ದಾರೆ. एक ही श्लोक में ढेर नाम दे दिए. ಒಂದೇ ಶ್ಲೋಕದಲ್ಲಿ ಅನೇಕ ಹೆಸರುಗಳನ್ನ ಕೊಟ್ಟಿದ್ದಾರೆ. अच्युतम केशवम राम नारायणम कृष्ण दामोदरम वासुदेवम हरिम गोपिका वल्लभम राम, जाने क्या क्या सारे नाम गिनाई दिए. ಅಂದರೆ ಒಂದೇ ಶ್ಲೋಕದಲ್ಲಿ ಎಷ್ಟೊಂದು ಹೆಸರುಗಳನ್ನ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಯಾವ ಥರ? ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ. ಒಂದೇ ಶ್ಲೋಕದಲ್ಲಿ ಎಷ್ಟೆಲ್ಲ ಹೆಸರುಗಳನ್ನು ಹೇಳ್ಬಿಟ್ಟಿದ್ದಾರೆ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2232, ಭುವನೇಶ್ವರ್ 2 ಪಾರ್ಟ್ 2. ಮುರಳಿ ತಾರೀಕಾಗಿತ್ತು 31/10/1966. ನುಡಿಸಿರುವಂಥ ತಾರೀಖು 20/9/2016. ಓಂ ಶಾಂತಿ.